ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಹೊಡೆದ್ಬಿಟ್ಟು ಈಗ ಯಾರು ನೋಡ್ತಾ ಇಲ್ಲ ಅಂತ ಕನ್ನಡಕ್ಕೆ ಬಂದಿದ್ದೀರಾ ಅಂತ ಖಂಡಿತವಾಗ್ಲೂ ಸತ್ಯ. ನಮ್ಗೆ actually ಕನ್ನಡದ ಬಗ್ಗೆ ಮಾತಾಡಕ್ಕೆ ಸ್ವಲ್ಪ ಕಮ್ಮಿ ಮಾಡ್ತೀವಿ ಕನ್ನಡ. ಇಲ್ಲ. ನಾವು ಕನ್ನಡ ಅಂತೂ ಪ್ಲೀಸ್ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ನಾನಾದ್ರೂ ಕನ್ನಡದಲ್ಲಿ ಪರವಾಗಿಲ್ಲ, ಕಾವೇರಿ ತುಂಬಾ ಎಕ್ಸ್ಪ್ಲೋಯ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಪರ್ಸನಲಿ ಸ್ವಲ್ಪ ಬೇಜಾರಿದೆ, ಬಟ್ ನಾನು ₹100 ಕೊಟ್ಟೆ. ಆದ್ರೆ ನನಗೆ ಕೋವಿಡ್ ಮುಂಚೆ ಏನಿತ್ತಂತ ನೆನಪಿಲ್ಲ. ನನಗೆ ಆಕ್ಚುಲಿ ಕೋವಿಡ್ ಮುಂಚೆ ನಾ ಹೆಂಗ್ ಬದುಕ್ತಿದ್ವಿ ಅಂತಾನೆ ನೆನಪಿಲ್ಲ. ಸೊ BC ಕರೆಕ್ಟ್, ನನ್ನ ತಲೆಯಲ್ಲಿ ಅದೇ ಬಂತು. ಆಯ್ತಾ, ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಸಾಕ್ರ. ನಾನು ಕಾವೇರಿ. ವರ್ಚುವಲಿ ಅನ್ಫಿಲ್ಟರ್ಡ್ ಚಾನಲ್ಗೆ ಸ್ವಾಗತ. ಸ್ವಲ್ಪ ಎಕ್ಸ್ಟ್ರಾ ಕನ್ನಡ ಆಯ್ತು. ಎಸ್, ಎಲ್ಲ ಅನ್ಕೊಂತಾ ಇರ್ಬೋದು, ಏನು ಇಷ್ಟು ದಿನ ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಹೊಡೆದ್ಬಿಟ್ಟು ಈಗ ಯಾರು ನೋಡ್ತಾ ಇಲ್ಲ ಅಂತ ಕನ್ನಡಕ್ಕೆ ಬಂದಿದ್ದೀರಾ ಅಂತ. ಖಂಡಿತವಾಗ್ಲೂ ಸತ್ಯ. ನಮ್ಗೆ ಕನ್ನಡದಲ್ಲಾದ್ರೂ ಯಾರು ನೋಡಬಹುದೇನೋ. ಕನ್ನಡದಲ್ಲಿ ನಮ್ಮ ಮನಸ್ಸಿನ ಮಾತುಗಳನ್ನು ಬಿಚ್ಚಿ ಹೇಳ್ಬೋದು ಅನ್ನೋ ಒಂದು ನಂಬಿಕೆಯಿಂದ ನಾವು ಕನ್ನಡಕ್ಕೆ ಬರ್ತಾ ಇದ್ದೀವಿ. ಸೊ ಒಂದು ಇಯರ್ಫೋನ್ಸ್ ತೆಗಿತೀನಿ, ಇಲ್ಲಾಂದ್ರೆ ನಾ ಎಷ್ಟು ಜೋರ್ ಬಡ್ಕೊಂತ ಇದ್ದೀನಿ ಗೊತ್ತಾಗಲ್ಲ ನನಗೆ. ಸೊ ಎಸ್, ಈ ದಿನ ನಾವು ಕನ್ನಡದ ಬಗ್ಗೆ ಮಾತಾಡಕ್ಕೆ ಕಮ್ಮಿ ಮಾಡ್ತೀವಿ ಕನ್ನಡ. ಇಲ್ಲ. ಸೊ ನಾವು ಕನ್ನಡದವರಾಗಿ ಕನ್ನಡದಲ್ಲಿ ಮಾತಾಡೋದಿಕ್ಕೆ ಇಷ್ಟೊಂದು ಮುಜುಗರ ಇಟ್ಕೊಂಡ್ರೆ ಬೇರೆ ಪರಭಾಷೆಯವರಿಗೆ ನಂಗೀಗ ನ್ಯೂಸ್ ನೋಡ್ದಂಗೆ ಆಗ್ತಾ ಇದೆ, ಕನ್ನಡ ನ್ಯೂಸ್. ಸೊ ಅಂದ್ರೆ ಅದೇ, ಸೊ ನಾವು ತುಂಬಾ ಟೈಮಿಂದ ಅನ್ಕೊಂತಾ ಇದ್ವಿ, ಜೋಕ್ಸ್ ಅಪಾರ್ಟ್, ಕನ್ನಡದಲ್ಲಿ ಮಾತಾಡ್ಬೇಕು. ನಮಗೂ ತುಂಬಾ ಜನ ಕೇಳಿದ್ರು, ನೀವ್ ಯಾಕೆ ಕನ್ನಡದಲ್ಲಿ ಮಾಡ್ತಾ ಇಲ್ಲ ಅಂತ. ನಾವ್ ಅನ್ಕೊಂಡ್ವಿ ನಾವು ಲಾಂಗ್ ಟರ್ಮ್ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಲಾಂಗ್ ಟರ್ಮ್ ಯೋಚನೆ ಮಾಡಿದಾಗ ಇಂಗ್ಲಿಷಿಗೆ ಆಡಿಯನ್ಸ್ ಜಾಸ್ತಿ ಇದ್ದಾರೆ ಅಂತ ನಮಗ್ ಸಿಕ್ಕಾಪಟ್ಟೆ ಜನ ಆಡಿಯನ್ಸ್ ಬಂದಿರೋದು ನೋಡಿ ತಡ್ಕೊಳಕ್ಕಾಗದೆ ಕನ್ನಡ ಸ್ವಿಚ್ ಆಗ್ತಾ ಇದೀವಿ. ಜನ ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ, ಸುಮ್ಮನೆ ತಗಲೇ ಬೇಡ ಅಂತ. ಅಂದ್ರು ಸ್ವಲ್ಪ ಕಷ್ಟ ಆಗ್ಬೋದು ಮಧ್ಯದಲ್ಲಿ, ಅದು ಇದು ಬರುತ್ತೆ. ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಬಂದಾಗ ಫಸ್ಟ್ ಬರೋದು ಪೌರಾಣಿಕ ಭಾಷೆ ಬಂದ್ಬಿಡುತ್ತೆ. ಅಲ್ಲ, ಆ ದಿನ ನಾವು ಏನು ಮಾಡಿದ್ದೆವು ಅಂದ್ರೆ ನೀವ್ ಯಾವಾಗ ಕನ್ನಡದಲ್ಲೇ ಇರಬೇಕು ಅಂತ. ಕನ್ನಡ ಕಂಗ್ಲಿಷ್ ಕನ್ನಡ ಇರುತ್ತೆ, ವರ್ಡ್ಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ ಒಂದೊಂದು. ಸೊ ದಯವಿಟ್ಟು ಹೊಟ್ಟೆ ಹಾಕೊಳ್ಬೇಕು. ಅಂದ್ರೆ ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಇರುತ್ತೆ ಒಂದೊಂದು. ಓಕೆ, ಇದು ಕನ್ನಡದಲ್ಲಿರುತ್ತೆ. ಕಾವೇರಿ ಒಳಗೆ ಕನ್ನಡ ಅಂತೂ ಪ್ಲೀಸ್ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ನಾನಾದ್ರೂ ಕನ್ನಡದಲ್ಲಿ ಪರವಾಗಿಲ್ಲ, ಕಾವೇರಿ ನಾ ಇಂಗ್ಲಿಷ್ ಮೀಡಿಯಂ ಆಯ್ತಾ, ನಾನೇನು ಮಾಡಕ್ ಆಗಲ್ಲ. ನಾನು ಇಂಗ್ಲಿಷ್ ಮೀಡಿಯಂ. ಹಲೋ ಪ್ಲೀಸ್, ನೀ ಅಂತಿರೋದ್ ನೋಡಿದ್ರೆ ನಾನ್ ಕನ್ನಡ ಮೀಡಿಯಂ ಅಲ್ಲ, ನಾನು ಇಂಗ್ಲಿಷ್ ಮೀಡಿಯಮೇ. ಸರಿ. ಸೊ ಜನ ಕನ್ಫ್ಯೂಷನ್ ಆಗ್ಬಿಡುತ್ತೆ ಏನ್ರ ಬಗ್ಗೆ ಮಾತಾಡ್ತಿದೀವಿ ಅಂತ. ಸೊ ಇವತ್ತು ಕನ್ನಡದ ಬಗ್ಗೆ ಅಲ್ಲ, ಕನ್ನಡದ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ತೇವೆ. ಬಟ್ ಇವತ್ತಿನ ಟಾಪಿಕ್ ಬೇಸಿಕಲಿ ಬಂದ್ಬಿಟ್ಟು ನಮ್ಮ ಬೆಂಗಳೂರು. ನಂಗೊಂದು ನಿಮಿಷಕ್ಕೊಂದ್ ಸ್ವಲ್ಪ. ಸೊ ಕನ್ನಡ ಅಂದ್ರೆ ನಾವಿವತ್ತು ಕಂಫರ್ಟ್ಸ್ ಆಫ್ ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದೀವಿ. ಕಂಪ್ಲೇಂಟ್ಸ್ ಆಫ್ ಬೆಂಗಳೂರು ಅಂತ ಇನ್ನೊಂದು ಎಪಿಸೋಡ್ ಮಾಡ್ತೀವಿ, ಬೇಕಾದ್ರೆ ಹೇಳಿ. ಸೊ ಹಾ, ಟ್ರಾಫಿಕ್ ಅದು ಇದು ಇದೆ ಗೊತ್ತು, ತುಂಬಾ ಜನ ತುಂಬಾ ಪ್ರಾಬ್ಲಮ್ಸ್ ಇದೆ. ಬಟ್ ನಾವು ಮಾತಾಡ್ತಿರೋದು ಅಂದ್ರೆ ಯಾಕೆ ಈ ಟಾಪಿಕ್ ಅಂತಂದ್ರೆ, ನಾನು ಹುಟ್ಟು ಬೆಳೆದಿದ್ದು ಗುಲ್ಬರ್ಗದಲ್ಲಿ. ಟೈಮ್ ಜೊತೆಗೆ ಅದು ಬದಲಾಗಿದೆ ಅನ್ನೋದಾದ್ರೇನು ಸ್ಟಿಲ್ ಬೆಂಗಳೂರಲ್ಲಿ ಇರೋಷ್ಟು, ಈಗ ಬೆಂಗಳೂರಿಗೆ ಒಂದ್ಸಲ ಬಂದು ನೀನು ಅಡ್ಜಸ್ಟ್ ಆದ್ಮೇಲೆ ಚಿಕ್ಕದಂದ್ರೆ ಬೆಂಗಳೂರು ಅಂತ ಸೈಜ್ ಇಲ್ಲದೆ, ಬೆಂಗಳೂರು ಅಂತ ಫೆಸಿಲಿಟಿ ಇಲ್ಲದೆ ಇರೋಂಥ ಊರಿಗೆ ಹೋಗಿ ಬದುಕೋದು ಎಷ್ಟು ಕಷ್ಟ. ಸೊ ನಾನು ಈ ರೀಸೆಂಟ್ ಆಗಿ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಏನೇನೆಲ್ಲ ಲೈಕ್ ನೀನ್ ಒಂದು ಮನೆಯಿಂದ ಹೇಳ್ದೆ, ಮಂಚದಿಂದ ಎದ್ದು ಹೊರಗೆ ಹೋಗ್ದೇನೆ ಎಷ್ಟೆಲ್ಲ ಆಗತ್ತೆ. ಸೊ ವಾಟ್ ಇಸ್ ದ ಕಂಪ್ಯಾರಿಸನ್ ಹೇಗಿದೆ ಬೆಂಗಳೂರು ವರ್ಸಸ್ ಚಿಕ್ಕೂರು? ನಾನು ಗುಲ್ಬರ್ಗದಿಂದ ಬಂದು ಒಂದೀಗ 10 ವರ್ಷ ಆಯ್ತು. ನಾನು ಆಕ್ಚುಲಿ ಗುಲ್ಬರ್ಗದಲ್ಲಿ ಇದ್ದಾಗ ನಾ ಅಂತ ಇದ್ದೆ, ಬೆಂಗಳೂರಿಗೆ ಬಂದ್ರೆ ಬೆಂಗಳೂರು ನಮ್ಮೂರಾಗಲ್ಲ, ಗುಲ್ಬರ್ಗನೇ ಯಾವತ್ತಿದ್ದು ನಮ್ಮೂರು ಅಂತ. ಬಂದೊಂದು 3 ವರ್ಷ ಬೆಂಗಳೂರು ನಮ್ಮೂರು, ಗುಲ್ಬರ್ಗಕ್ಕೆ ಹೋಗಿ ಬರ್ತಾ ಇರ್ತೀನಿ. ಸೊ ಯಾ, ಹೇಳಿ ಕಾವೇರಿ ಅವರೇ, ಏನು ನಿಮ್ಮ ಅನಿಸಿಕೆಗಳೇನು ಇದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯಗಳೇನು ಈ ದಿನದ ಈ ಟಾಪಿಕ್? ಕನ್ನಡದ ಗೊತ್ತಿಲ್ಲ. ಈ ಟಾಪಿಕ್ ಬಗ್ಗೆ ಏನಂತೀರಾ? ಸ್ವಲ್ಪ ಟೈಮ್ ಹಿಡಿಯತ್ತೆ ನಮ್ಮ ಕನ್ನಡದಲ್ಲಿ ಅಡ್ಜಸ್ಟ್ ಆಗೋಕ್ಕೆ. ಬಟ್ ಅದೇ ಅಲ್ಲ, ಫಸ್ಟ್ ನಾ ಬೆಂಗಳೂರಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಸೊ ನನಗೆ ಅಭ್ಯಾಸ ಇರೋದು ಬೆಂಗಳೂರು. ನನಗೆ ಕ್ಲೋಸೆಸ್ಟ್ ಟು ಅಂದ್ರೆ ಒಂಥರ ಊರು ಅನ್ನಕ್ಕೆ ಮೈಸೂರು, ನಥಿಂಗ್ ಎಲ್ಸ್. ಸೊ
ಅಲ್ಲೂ ಇಟ್ ಇಸ್ ಪ್ರಾಪರ್ ಸಿಟಿ. ಈಗ ಇಟ್ಸ್ ನಾಟ್ ಬೆಂಗಳೂರು ತರ ಇಲ್ಲ ಕರೆಕ್ಟ್, ಬಟ್ ಅದು ಸಿಟಿನೇ. ಆಲ್ ಪಬ್ಸ್ ಆರ್ ದೇರ್, ಎಲ್ಲ ಕನ್ವೀನಿಯನ್ಸಸ್ ಇದೆ. ಅಲ್ಲೂ ಬ್ಲಿಂಕಿಟ್ ಬಂದಿದೆ, ನನಗೆ ಯಾವತ್ತೂ ಆಕ್ಸೆಸ್ ಸಿಕ್ಕಿಲ್ಲ, ಅದು ಬೇರೆ. ಬ್ಲಿಂಕಿಟ್ ಇದೆ, ಜೆಪ್ಟೋ ಎಲ್ಲ ಗೊತ್ತಿಲ್ಲ, ಬಟ್ ಸ್ವಿಗ್ಗಿ ಝೊಮ್ಯಾಟೊ ಅದೆಲ್ಲ ಇದೆ. ಇನ್ಫ್ಯಾಕ್ಟ್ ಫಸ್ಟ್ ಕ್ವಶನ್ ನಂಗೆ ಅದ್ ಬೇಕಿತ್ತು, ಗುಲ್ಬರ್ಗಾದಲ್ಲೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ರೀಸೆಂಟ್ ಆಗಿ ಈಗ ಶುರು ಆಗಿದೆ. ಸೊ ಈಗ ಲಾಸ್ಟ್ ಒಂದು ಐ ಡೋಂಟ್ ನೋ ಯಾವಾಗ ಶುರು ಆಗಿದೆ ಅಂತ, ರೀಸೆಂಟ್ ಆಗಿ ತುಂಬಾ ಬಂದಿದೆ. ಈಗ ಬ್ಲಿಂಕಿಟ್ ಇದೆ, ಬ್ಲಿಂಕಿಟ್ ಬಂದಿದೆ, ಸ್ವಿಗ್ಗಿ ಝೊಮ್ಯಾಟೊ ಇದೆ, ನಮ್ಮ ಯಾತ್ರೆನೂ ಸ್ಟಾರ್ಟ್ ಆಗಿದೆ. ಸ್ವಿಗ್ಗಿ ಬ್ಲಿಂಕಿಟ್ ಎಸ್. ನಾನು ಮುಂಚೆ ನನಗೆ ಆಕ್ಚುಲಿ ಮಜಾ ಅನಿಸ್ತಿತ್ತು ಏನಂದ್ರೆ, ಗುಲ್ಬರ್ಗ್ ಹೋದಾಗ ಹೋಗಿ ಅಂಗಡಿ ಹೋಗಿ ಸಾಮಾನ್ ತಗೊಂಬ ಅಂತಿದ್ರು. ನಂಗೆ ಆ ಕಾನ್ಸೆಪ್ಟೇ ಏನಂತ ಗೊತ್ತಿಲ್ಲ. ಅಂಗಡಿ ಹೋಗಿ ಸಾಮಾನ್ ತರೋದಂದ್ರೆ ಏನು? ನಾವು ಮನೇಲಿ ಕುತ್ಕೊಂಡು ಎಲ್ಲ ಆರ್ಡರ್ ಮಾಡಿ ಎಲ್ಲ ತರ ಬೆಂಗಳೂರಲ್ಲಿ ಅಂಗಡಿ ಹೋಗಿದ್ದು ಹಿಸ್ಟ್ರಿ ಇಲ್ಲ, ಲಿಟ್ರಲಿ ಹಿಸ್ಟ್ರಿ ಇಲ್ಲ. ನಾನು ಹೋಗಲ್ಲ, ನಾನು ಚಿಕ್ಕ ಐಟಮ್ ಆದ್ರೂ ಮನೆ ಕುತ್ಕೊಂಡೆ ತರಿಸ್ತೀನಿ. ಹೌದು, ಈಗ ಮನೇಲಿ ಕುತ್ಕೊಂಡೇ ಬರ್ಬೇಕಾದ್ರೆ ಯಾಕೆ ಹೋಗ್ಬೇಕು ಇಲ್ಲಿ? ಕಾವೇರಿ ಕನ್ನಡ ಹೋಗ್ತಾ ಇಲ್ವಾ ಕರೆಕ್ಟ್ ಆಗಿ? ಕರೆಕ್ಟ್ ಡೈರೆಕ್ಷನ್ ನಿನ್ ತಲೆ ಮುಟ್ತಾ ಇಲ್ವಾ? ಚಿಕ್ಕವರಿದ್ದಾಗಿಂದ ನಾನು ಯಾವತ್ತೂ ಹೋಗಿಲ್ಲ ಅನ್ನೋ ಹೇಳ್ದೆ. ಈಗ ಸೊ ರಿವೈಂಡ್, ಸ್ವಲ್ಪ ರಿವೈಂಡ್. ಸೊ ಈಗ ನಾನು ಗುಲ್ಬರ್ಗಕ್ಕೆ ಹೋದಾಗ ಅಂಗಡಿಗೆ ಹೋಗಿ ಏನಾರ ಸಾಮಾನ್ ತಗೊಂಬ ಅಂದ್ರೆ ನನಗದು ತುಂಬಾ ವಿಚಿತ್ರ ಅನ್ಸುತ್ತೆ. ಏನ್ ಹಂಗಂದ್ರೆ ಅಂಗಡಿಗೆ ಹೋಗೋದು ಲೈಕ್ ಇಲ್ಲಿ ಎಷ್ಟು ಕಾನ್ಸೆಪ್ಟ್. ಮನೆಯಿಂದ 4 ಹೆಜ್ಜೆ ಆಚೆನೂ ಅಂಗಡಿ ಇದ್ರೇನು ಬ್ಲಿಂಕಿಟ್ ವಿತೌಟ್ ಎಕ್ಸ್ಟ್ರಾ ಪ್ರೈಸ್ ಅಂತ ಹೇಳಿ ನೀವು ಒಂದು 4 ಐಟಮ್ ತರಿಸ್ಬಿಟ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಅಲ್ಲ. ಬಟ್ ಇಫ್ ಯು ಮೇಕ್ ಇಟ್ ಲೈಕ್ 200 rupees ಚಾರ್ಜ್, ಅದ್ರಿಂದ ಡಿಸ್ಅಡ್ವಾಂಟೇಜಸ್ ಇದೆ. ಬಿಕಾಸ್ 4 ಐಟಮ್ ತರಿಸಿದ್ರೆ ಕಮ್ಮಿ ಆಗುತ್ತೆ ಅಂತ. ಬಟ್ ಸ್ಟಿಲ್ ಇಟ್ ಈಸ್ ದಟ್ ಈಸಿ ದಟ್ 8 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಸೊ ದ ಹೋಲ್ ಕಾನ್ಸೆಪ್ಟ್ ಆಫ್ ನೀನ್ ಎದ್ದು ಅಂಗಡಿ ಹೋಗ್ಬಿಟ್ಟು ತಗೊಂಡ್ ಬರೋದು, ಸೊ ಅದು ಬೇಕಾ. ಸೊ ಗುಲ್ಬರ್ಗ್ ಹೋದಾಗ ಅದು ನನಗೆ ಬಾರಿ ತುಂಬಾ ಕಷ್ಟ ಆಗ್ತಾ ಇತ್ತು. ಲೈಕ್ ಏನಿದು ಅಂಗಡಿ ಹೋಗಿ ಬರೋದಲ್ಲ ಅಂತಿದ್ದ ನಂಗೆ ಯಾವಾಗೂ ಅದೇ ತಲೆನೋವು ಅನಿಸ್ತಾ ಇತ್ತು. ಬಟ್ ಈಗ ರೀಸೆಂಟ್ ಆಗಿ ಬ್ಲಿಂಕಿಟ್ ಬಂದಿದೆ. ಬ್ಲಿಂಕಿಟ್ 20-25 minutes ಒಂದು ಗೋಡೌನ್ ಇದೆ ಅಲ್ಲಿ, ಲೈಕ್ ವಿಚ್ ಇಸ್ ಕೈಂಡ್ ಆಫ್ ಸಿಟಿ ಔಟ್ಸೈಡ್ ಅನ್ನೋ ತರ ಇರ್ಬೋದು. ಸೊ ಒಂದ್ ಕಡೆಯಿಂದ ಬರುತ್ತೆ, ಬಟ್ ಸ್ಟಿಲ್ ಇಟ್ ಇಸ್ ಅವೈಲೇಬಲ್. ಮುಂಚೆ ಜಿಯೋ ಮಾರ್ಟ್ ಇತ್ತು. ಸೊ ನೀವು ಇವತ್ತು ಆರ್ಡರ್ ಮಾಡಿದ್ರೆ ನಾಳೆ ಬರ್ತಾ ಇತ್ತು. ಇಟ್ ವಾಸ್ ನಾಟ್ ಲೈಕ್ ಆನ್ ದ ಸೇಮ್ ಡೇ. ನೀವು ಸ್ವಲ್ಪ ಪ್ಲಾನ್ ಮಾಡ್ಕೊಬೇಕು. ಬ್ಲಿಂಕಿಟ್ ಬಂದು ದಿಸ್ ಹ್ಯಾಸ್ ಬಿಕಮ್ ತುಂಬಾನೇ ಈಸಿ ಆಗಿದೆ ಗುಲ್ಬರ್ಗದಲ್ಲೂ. ನಮ್ಮ ಯಾತ್ರೆನೂ ಬಂದಿದೆ, ನಾನ್ ಟ್ರೈ ಮಾಡಿಲ್ಲ, ಬಟ್ ನಾ ಕೇಳಿದ್ದೀನಿ. ಸ್ವಲ್ಪ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಇನ್ನೂ ಜನ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದಾರೆ. ಸೊ ಬೇರೆ ಕಡೆನೂ ಬರ್ತದೆ. ಬಟ್ ಸ್ಟಿಲ್ ಬೆಂಗಳೂರಲ್ಲಿ ಇರುವಂತ ಕನ್ವೀನಿಯನ್ಸು, ಬೆಂಗಳೂರಲ್ಲಿ ಇರುವಂತ ಈಸ್ ಆಫ್ ಲೈಫ್ ಎಲ್ಲೂ ಸಿಗಲ್ಲ. ಮೇ ಬಿ ಬೇರೆ ಬಿಗ್ ಸಿಟಿಗಳಲ್ಲಿ ಇರಬಹುದು, ಬಟ್ ಬೇರೆ ಬಿಗ್ ಸಿಟಿಯಲ್ಲಿ ಕನ್ನಡ ಬರುದಿಲ್ಲ ಮೋಸ್ಟ್ಲಿ. ಹಂಗಾಗಿ ನಾವು ಬೆಂಗಳೂರಲ್ಲಿ ಇರೋದು ಬೇರೆ ಕಡೆ ಎಲ್ಲೂ ಇರಲ್ಲ ಅಂತ ನಡೆಯುತ್ತೆ. ಬೆಂಗಳೂರು ಕನ್ನಡದವರಿಗೆ ಬೆಂಗಳೂರು ಇಸ್ ದ ಬಿಗ್ ಸಿಟಿ. ಅದಕ್ಕಿಂತ ನನಗ್ ಪರ್ಸನಲಿ ಐ ನೋಟಿಸ್ ಅನ್ನಕ್ಕೆ, ಬೆಂಗಳೂರಲ್ಲಿದ್ದಾಗ ಫಾರ್ ಎಕ್ಸಾಂಪಲ್ ಯಾರೇ ಎಲ್ಲಿಂದನಾರ ಬಂದ್ರು ಒಂದ್ ಆಪ್ ಡೌನ್ಲೋಡ್ ಮಾಡಿದ್ರೆ ಯು ಹ್ಯಾವ್ ಆಕ್ಸೆಸ್ ಟು ಎವ್ರಿಥಿಂಗ್ ಅಟ್ ಎ ಫಿಂಗರ್ ಟಿಪ್ಸ್. ಸೊ ಅದು ನಾನು ಮೈಸೂರ್ಗೆ ಹೋದಾಗ ನನಗೆ ಈ ಅಡ್ವಾಂಟೇಜ್ ಗೊತ್ತಾಯ್ತು. ಬಿಕಾಸ್ ನೀವು ಅವತ್ತು ಹೋಗಿದ್ವಲ್ಲ ನಾವು, ಅವಾಗ್ಲೂ ಎಸ್ ನಮಗೆ ಇದು ಟ್ಯಾಕ್ಸಿ ಅದು ಇದು ಸಿಕ್ತಿತ್ತು. ಬಟ್ ನಮ್ಮನೆ ಆ ಸ್ಟೇಷನ್ ಇಂದ ತುಂಬಾ ದೂರ ಇತ್ತು. ಅಷ್ಟು ದೂರ ಆಟೋಸ್ ಎಲ್ಲ ಬರಲ್ಲ. ಸೊ ಅದಕ್ಕೆ ಯಾರನ್ನೋ ಕಾಲ್ ಮಾಡಿ ಅವ್ರು ಬರ್ತಾರ ಇಲ್ವೋ, ಯಾವ ಟೈಮಿಗೆ ಬರ್ತಾರೆ ಹಿಂದಿನ ದಿವಸ ಹೇಳಿ, ಅದೆಲ್ಲ ಥಾಟೇ ಬೇಕಿಲ್ಲ. ಅಂಡ್ ಇಟ್ಸ್ ಆಲ್ಸೋ ಅದರಿಂದ ಸೇಫ್ಟಿ ಲೆವೆಲ್ ಆಲ್ಸೋ ನಮ್ ಕೈಯಲ್ಲಿದೆ ಅನ್ನೋ ಫೀಲ್ ಬರುತ್ತೆ. ಇನ್ ಬ್ಯಾಂಗ್ಳೂರ್ ಜಸ್ಟ್ ಬುಕ್ ಮಾಡು, ನನಗ್ ಗೊತ್ತು ನಾನು ಎಲ್ಲಿದ್ದೀನಿ, ಐ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿ ಒನ್. ಆ ಫೀಲಿಂಗ್ ಅಟ್ ಲೀಸ್ಟ್ ಇಸ್ ದೇರ್. ಅದು ಬೇರೆ ಕಡೆ ಐ ಡೋಂಟ್ ಥಿಂಕ್ ಇಟ್ ಕ್ಯಾನ್ ಮ್ಯಾಚ್. ಐ ಥಿಂಕ್ ದ ಸೆಂಟ್ರಲೈಸ್ಡ್ ಅವೈಲಬಿಲಿಟಿ ಇದೆಯಲ್ಲ ಅದು ಸಿಗಲ್ಲ. ಒಂದೇ ಕಡೆಯಿಂದ ಎಲ್ಲಾ ಮಾಡಬಹುದು. ಏನೇ ಯು ನೇಮ್ ಅ ಥಿಂಗ್, ವಿ ವಿಲ್ ಡೂ ದಟ್ ಆಕ್ಟಿವಿಟಿ. ನಾವೊಂದ್ ಸಪೋಸ್ ಅದನ್ನ ನೀವೊಂದ್ ಹೆಸರು ಹೇಳಿ ಅದು ಮನೇಲಿ ಕೂತ್ಕೊಂಡೆ ಮಾಡಿಸ್ಬೋದಾ ಇಲ್ಲ ಅಂತ ಒಂದು ರಂತ್ರು ಮಾಡ್ತೀವಿ. ಬಿಕಾಸ್ ರೀಸೆಂಟ್ಲಿ ನನಗೆ ಈ ಎಪಿಸೋಡ್ ಮಾಡ್ಬೇಕು ಅನ್ಸಿದ್ ಯಾಕಂತಂದ್ರೆ ಕೆಲಸದವರು ಮನೆ ಹೆಲ್ಪ್, ಹೌಸ್ ಹೆಲ್ಪ್, ಅದ್ರೂ ನಿನಗೊಂದು ಆಪಲ್. ಐ ಥಿಂಕ್ ನಮ್ಮ ಅಮ್ಮನೂ ಬಂದಿದ್ರಲ್ಲ, ಅವ್ರು ಗುಲ್ಬರ್ಗ, ಅವ್ರಿಗೆ ಯಾವಾಗೂ ಇದ್ದಿದ್ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಕೆಲಸದೋಳು ಬರಲ್ಲ, ಕೆಲಸದೋಳು ಕೇಳ್ದೆ ಬಿಡ್ತಾಳೆ, ಅವಳು ಇದಿರಲ್ಲ ಅದಿರಲ್ಲ ಅಂತ. ಬಟ್ ಆಪ್ ಅಲ್ಲಿ ಬುಕ್ ಮಾಡ್ಬಿಟ್ಟು ಯು ಕ್ಯಾನ್ ಗೆಟ್ ಹೌಸ್ ಹೆಲ್ಪ್ ಅನ್ನೋದಾದ್ರೆ ಐ ಥಿಂಕ್ ದಟ್ ಈಸ್ ದ ಪೀಕ್ ಕಂಫರ್ಟ್ನೆಸ್ ಆರ್ ಪೀಕ್ ಅವೈಲಬಿಲಿಟಿ ಆಫ್ ಆರ್ ಪೀಕ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಹೇಗೆ ಅದನ್ನ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಐ ಫೀಲ್ ಅದು ಬಂದ್ಬಿಟ್ರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಆಗಕ್ ಸಾಧ್ಯ ಇಲ್ಲ. ಬಿಕಾಸ್ ಐ ಥಿಂಕ್ ಇನ್ ಜನರಲ್ ಪೀಪಲ್ ಆರ್ ವೆರಿ ಡಿಪೆಂಡೆಂಟ್. ತುಂಬಾ ಡಿಪೆಂಡೆನ್ಸಿ ಇರುತ್ತೆ, ಅವ್ರ ಕೈಯಲ್ಲಿ ಇರುತ್ತೆ. ಐ ಥಿಂಕ್
ಫಸ್ಟ್ ನಂಗೆ ಆಕ್ಚುಲಿ ಡಿಸೆಂಟ್ರಲೈಸೇಷನ್ ತರ ಆಗಿದ್ದು ಆಟೋಸ್. ಸೊ ಜಸ್ಟ್ ರಿಮೆಂಬರ್, ಮುಂಚೆ ಆಟೋ ತಗೊಳ್ಳೋದಾಗಿದ್ರೆ ಹೌ ಡಿಫಿಕಲ್ಟ್, ಡೈರೆಕ್ಟ್ ಆಗಿ ಹೋಗಿ ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಬಾಯ್ ಬಂದಿದ್ ರೇಟ್ ಹೇಳ್ತಾ ಇದ್ರು, ಅಂಡ್ ಇಟ್ ವಾಸ್ ಲೈಕ್ ಗೊತ್ತಿಲ್ಲ ಎಷ್ಟಕ್ಕೆ ನೆಗೋಷಿಯೇಟ್ ಗೊತ್ತಿಲ್ಲ. ಬೆಳಗಿನ ಜಾವ ನಾನು ಗುಲ್ಬರ್ಗದಿಂದ ಬಂದಾಗ 5 ಗಂಟೆ 6 ಗಂಟೆಗೆ ಬರ್ತಾ ಇದ್ದೆ. ಆ ಟೈಮಿಗೆ ಆಟೋದವರು ಯಾವ ಪ್ರೈಸ್ ಹೇಳ್ತಾರೆ ಮುಚ್ಕೊಂಡ್ ಬರ್ಬೇಕಿಲ್ಲ ಅಂದ್ರೆ ಯಾರ್ಯಾರು ಒಪ್ಪಲ್ಲ. ಈಗ ಒಬ್ರು ಒಂದ್ ಪ್ರೈಸ್ ಕೋಟ್ ಮಾಡಿದ್ರೆ, ನಾನು ಇನ್ನೂ ನೆನಪಿದೆ, ನಮ್ಮ ಮನೆಯಿಂದ ಒಂದ್ 4 ಕಿಲೋಮೀಟರ್ ದೂರದಲ್ಲಿ ಲಿಡೋ ಮಾಲ್ ಇದೆ, ನಾ ಮೂವಿ ನೋಡಕ್ ಹೋಗಿದ್ದೆ. ವಾಪಸ್ ಅರ್ಜೆಂಟ್ ಆಗಿ ಬರ್ಬೇಕಾಗಿತ್ತು, ಅಲ್ಲಿಂದ ಇಲ್ಲಿಗೆ ಆಕ್ಚುಲಿ 4 ಕಿಲೋಮೀಟರ್, ಹಬ್ಬ ಅಂದ್ರೆ 100-120 ಆಗ್ಬೋದು. ಅವ್ನು 300 ರೂಪಾಯಿ ತಗೊಂಡಿದ್ದ. ಅದಕ್ಕಿಂತ ಕಮ್ಮಿ ಬರೋದೇ ಇಲ್ಲ ಅಂತ ನಂಗೆ ಆಪ್ಷನ್ ಇರ್ಲಿಲ್ಲ, ಹಾಗಾಗಿ ಅದು ಬುಕ್ ಮಾಡ್ಕೊಂಡ್ ಬಂದಿದ್ದೆ. ಬಟ್ ನಾವು ಇಮ್ಯಾಜಿನ್ ವಿತ್ ರ್ಯಾಪಿಡೋ, ನಮ್ಮ ಯಾತ್ರಿ ಕಾಂಪಿಟೇಷನ್ ಮೇಲೆ ಚೀಪ್ ಬಿಡ್ತಾ ಇದ್ದಾರೆ. ಈಗ ನಮ್ಮ ಯಾತ್ರಿ ಒಂದು ಪ್ರೈಸ್ ಇದ್ರೆ ರ್ಯಾಪಿಡೋ ಇನ್ನೂ ಚೀಪ್ ಆಗಿಬಿಡ್ತಾರೆ. ಅದು ಆಕ್ಸೆಸಿಬಿಲಿಟಿ ಇನ್ನು ಐ ಥಿಂಕ್ ಸ್ವಲ್ಪ ಏರಿಯಾಗಳಲ್ಲಿ ಇನ್ನೂ ಬೆಂಗಳೂರಲ್ಲಿ ಸ್ವಲ್ಪ ಚಾಲೆಂಜಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಅವೈಲಬಿಲಿಟಿ ಆಫ್ ಆಟೋಸ್, ಎಷ್ಟು ಆಟೋಗಳು ಇದಾವೆ ಇಲ್ಲ ಅನ್ನೋದ್ರ ಮೇಲೆ ಇರ್ಬೋದು. ಬಟ್ ಸ್ಟಿಲ್ ಈಗ ನಾನ್ ಬುಕ್ ಮಾಡಿದ್ರೆ ವಿತಿನ್ 2 ನಿಮಿಷ ಬಂದ್ಬಿಡುತ್ತೆ. ಸೊ ಆಟೋ ವಾಸ್ ದ ಫಸ್ಟ್ ಡಿಸೆಂಟ್ರಲೈಸ್ ಥಿಂಗ್, ಬಟ್ ದ ಪೀಕ್ ಐ ಫೀಲ್ ಇಸ್ ದ ಹೌಸ್ ಹೆಲ್ಪ್. ಈಗ ಹೌಸ್ ಹೆಲ್ಪ್ನು ನೀನು ಬುಕ್ ಮಾಡ್ಕೊಂಡ್ಬಿಟ್ಟು ವಿತಿನ್ 10 minutes ಬುಕ್ ಮಾಡ್ಕೊಬಹುದು. ಮಲ್ಟಿಪಲ್ ಆಪ್ಸ್ ಇದೆ ಅದಕ್ಕೂ. ಇಟ್ಸ್ ನಾಟ್ ಲೈಕ್ ಅಗೇನ್ ಒಂದ್ ಆಪ್ ಕ್ರಿಯೇಟ್ ಆಗ್ಬಿಟ್ಟು ಅದು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಅವ್ರ ಹತ್ರನೇ ಕಂಟ್ರೋಲ್ ಇಲ್ಲ. ದಟ್ ಆಲ್ಸೋ ಯು ಗೆಟ್ ಆಪ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ದಟ್ ಆಲ್ಸೋ. ಸೊ ದಟ್ ಆಕ್ಚುಲಿ ಮೇಕ್ಸ್ ಅ ಹ್ಯೂಜ್ ಡಿಫರೆನ್ಸ್. ಅಂಡ್ ಕಸ್ಟಮರ್ ಬಿಕಮ್ಸ್ ದ ಕೀ. ಅವಾಗ ಸ್ವಲ್ಪ ಅಟ್ಲೀಸ್ಟ್ ನಮ್ಸೆ ಸಿಗುತ್ತೆ ಅದರಲ್ಲಿ. ಬಟ್ ಈವನ್ ನನ್ನ ಪ್ರಕಾರ ನಾಟ್ ಜಸ್ಟ್ ಮೇಡ್ಸ್, ಬಿಕಾಸ್ ನಮಗೆ ಮೇಡ್ ಇಸ್ ನಾಟ್ ಬಿಗ್ ಆಫ್ ಅ ಡೀಲ್. ಯಾಕಂದ್ರೆ ಒಬ್ರು ಇದ್ದಾರೆ, ಅವ್ರು ಬರ್ತಾರೆ, ನಮ್ಗೆ ಅದು ಮೇನ್ ಬರ್ಬೇಕಷ್ಟೇ, ದಟ್ಸ್ ಆಲ್. ಬಟ್ ಈಗ ಅರ್ಬನ್ ಕಂಪನಿ ಅವ್ರ ನೋ ಬ್ರೋಕರ್ ಇಂದ ಕಾರ್ಪೆಂಟರ್, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಲಿಟ್ರಲಿ ಬ್ಯೂಟಿ ಪಾರ್ಲರ್ ಆಟ್ ಹೋಮ್, ಯಾವ ಕಡೆ ಈ ಕನ್ವೀನಿಯನ್ಸ್ ಸಿಗುತ್ತೆ. I don't know if it is there in other countries also. ನನಗೆ ಗೊತ್ತಿಲ್ಲ. I'm not saying ಇದು. No, ನಾನು ಮಾತಾಡ್ತಿರ್ತೀನಲ್ಲ, ನನ್ನ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ನನ್ನ ಫ್ರೆಂಡ್ಸು ಅವರು ಅದೊಂದು ಒಂದು ರೀಲ್ ಇದೆ, ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಅವಳು. ಅವಾಗ ಲೈಕ್ ಶಿ ಈಸ್ ಇನ್ ಔಟ್ಸೈಡ್ ಇಂಡಿಯಾ, ಮನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇಂಡಿಯನ್ ಪೀಪಲ್ ಹೂ ಹ್ಯಾವ್ ಮೇಡ್ಸ್, ಹೂ ಹ್ಯಾವ್ ಎವ್ರಿಥಿಂಗ್ ಆರ್ ಕ್ರೈಯಿಂಗ್ ಅಬೌಟ್ ದ ಪ್ರಾಬ್ಲಮ್ಸ್ ಅನ್ನೋ ತರ. ಸೊ ಐ ಫೀಲ್ ಇಟ್ಸ್ ಲೈಕ್ ದಟ್. ಅಂಡ್ ಆಲ್ಸೋ ಸಮ್ವೇರ್ ಇಷ್ಟೊಂದು ಕಂಫರ್ಟ್, ಇಷ್ಟೊಂದು ಕನ್ವೀನಿಯನ್ಸ್ ಬಂದಾಗ ಸಮ್ವೇರ್ ಐ ಥಿಂಕ್ ದಟ್ ಈಸ್ ಲೈಕ್ ಮೋರ್ ದನ್ ಲೈಕ್ ಐಲ್ ಗೆಟ್ ಟು ದಟ್. ನನ್ನ ಪಾಯಿಂಟ್ ಏನಂದ್ರೆ ಅದು ನನ್ನ ತಲೆಯಲ್ಲಿದೆ, ವೇರ್ ಶುಡ್ ಐ ಗೋ ಔಟ್? ಯು ಆರ್ ಸ್ಪಾಯ್ಲ್ಡ್ ವಿತ್ ಯು ಆರ್ ಸ್ಪಾಯ್ಲ್ಡ್ ವಿತ್ ಇಟ್ಸ್ ನಾಟ್ ಲೈಕ್ ಎಲ್ಲ ಕರೆಕ್ಟ್ ಇದೆ ಅಂತ. ದೇರ್ ಆರ್ ಪ್ರಾಬ್ಲಮ್ಸ್ ಅಂಡ್ ಎಸ್ ದೇರ್ ಇಸ್, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅಲ್ಲ, ಬಟ್ ಭಾಳ ಮಾತಾಡಲ್ಲ ನಾವು. ಕ್ಯಾನ್ಸಲ್ ಇನ್ನೂ ಫೇಮಸ್ ಆಗದೆ ಕ್ಯಾನ್ಸಲ್ ಆಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಐ ಥಿಂಕ್ ಈಗ ಯು ಆರ್ ಸ್ಪಾಯ್ಲ್ಡ್ ವಿತ್ ಚಾಯ್ಸಸ್. ಸೊ ಹಾಗಾಗಿ ಆರ್ ಯು ಐ ಡೋಂಟ್ ಥಿಂಕ್ ಸೊ ಐ ಆಮ್ ಕೆಪಬಲ್ ಆಫ್ ಇಂಡಿಪೆಂಡೆಂಟ್ಲಿ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್ ಇಫ್ ದಿಸ್ ಮಚ್ ಹೆಲ್ಪ್ ಇಸ್ ನಾಟ್ ದೇರ್. ಇಷ್ಟೊಂದು ನನಗೆ ಹೆಲ್ಪ್ ಸಿಗ್ಲಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಮೋಸ್ಟ್ಲಿ ಎಲ್ಲ ಮ್ಯಾನೇಜ್ ಮಾಡಕ್ ಆಗಲ್ಲ. ಇಟ್ಸ್ ಲೈಕ್ ನಾವೀಗ ಇಟ್ಸ್ ಲೈಕ್ ಈಗ ಜಿಪಿಟಿ ಯೂಸ್ ಮಾಡೋ ತರ, ನಾವು ಜಿಪಿಟಿ ಯೂಸ್ ಮಾಡಿಬಿಟ್ಟು ಜಿಪಿಟಿ ಇಲ್ದೆ ನಮ್ ತಲೆ ಓಡಲ್ವೇನೋ ಅನ್ನಂಗ ಆಗ್ಬಿಟ್ಟಿದೆ. ಇವೆಲ್ಲ ಬಂದ್ಬಿಟ್ಟು ಇಷ್ಟು ಯೂಸ್ ಆಗ್ಬಿಟ್ಟಿದೆ. ಹಾ, ಕರೆಕ್ಟ್. ಇಟ್ಸ್ ಆಲ್ಸೋ ಅಂದ್ರೆ ನಮ್ಮನ್ನ ಹ್ಯಾಂಡಿಕ್ಯಾಪ್ ಮಾಡ್ದಂಗಲ್ಲ ಇದು ಸ್ವಲ್ಪ. ಅಂದ್ರೆ ವಿ ಆರ್ ಸೋ ಡಿಪೆಂಡೆಂಟ್ ದಟ್ ವಿ ಡೋಂಟ್ ನೋ ವಾಟ್ ವಿ ಆರ್ ಕೇಪಬಲ್ ಆಫ್ ಎನಿಮೋರ್. ಹಂಗಾಗೋಗಿವೆ. In a way good. I'm not complaining. I love to stay at home. So ನನಗೇನು ಕಂಪ್ಲೇಂಟ್ಸ್ ಇಲ್ಲ. ಬಟ್ ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ಅದನ್ನೇ ಹೇಳ್ತಿರ್ತಾರೆ, ಬ್ಲಿಂಕಿಟ್ ಆರ್ಡರ್ ಅಂದ್ರೆ ನಂಗೆ ತುಂಬಾ ಖುಷಿ. ವಿ ರೇರ್ಲಿ ಮೇಕ್ ದ ಆರ್ಡರ್ಸ್, ಮಾಡ್ಬೇಕಾ ಮಲ್ಟಿಪಲ್ ಕೊಟ್ಬಿಡ್ತೀವಿ. ನಂಗೆ ತುಂಬಾ ಖುಷಿ. ನಮ್ಮಪ್ಪ ಏನ್ ಸ್ಪಾಯಿಲ್ ಆಗಿದ್ದಾರೆ ಈ ಜನರೇಷನ್ ಅವರು ಅನ್ಕೊಂಡ್ ಬೈತಾ ಇರ್ತಾರೆ. ಬಟ್ ಅದು ದ ಥಿಂಗ್ ಇಸ್, ಇಟ್ಸ್ ನಾಟ್ ಜಸ್ಟ್ ಬ್ಯಾಂಗ್ಳೂರ್, ಇಟ್ಸ್ ಟುಡೇಸ್ ಬ್ಯಾಂಗ್ಳೂರ್. ಈ ಚೇಂಜ್ ಎಲ್ಲ ಆಗಿರೋದು ಇಟ್ ಹಸ್ ಜಸ್ಟ್ ಹ್ಯಾಪನ್ ಸಿನ್ಸ್ ಕೋವಿಡ್. ಅದಕ್ಕಿಂತ ಮುಂಚೆ ನಮಗೂ ಈ ಕನ್ವೀನಿಯನ್ಸಸ್ ಇರ್ಲಿಲ್ಲ. ಕರೆಕ್ಟ್. ಐ ಡೋಂಟ್ ರಿಮೆಂಬರ್. ನನಗೆ ಕೋವಿಡ್ ಮುಂಚೆ ಏನಿತ್ತಂತ ನೆನಪಿಲ್ಲ. ನನಗೆ ಆಕ್ಚುಲಿ ಕೋವಿಡ್ ಮುಂಚೆ ನಾ ಹೆಂಗ್ ಬದುಕ್ತಿದ್ವಿ ಅಂತಾನೆ ನೆನಪಿಲ್ಲ. ಸೊ ಬಿಸಿ ಇಸ್ ಕರೆಕ್ಟ್. ನನ್ನ ತಲೆಯಲ್ಲಿ ಅದೇ ಬಂತು. ಐ ಥಾಟ್ ಐ ವಿಲ್ ಯೂಸ್ ದ ಸೇಮ್ ಎಕ್ಸಾಂಪಲ್. ಸೊ ಅದೇ. ಬಟ್ ಇಫ್ ಯು ನೋಟಿಸ್, ಅವಾಗ ಅಗೇನ್ ಇದ್ರ ಫ್ಲಿಪ್ ಸೈಡ್ ಇದೆ. ಅಫ್ಕೋರ್ಸ್ ಕನ್ವೀನಿಯನ್ಸ್ ಇದೆ, ಬಟ್ ಇಟ್ಸ್ ಆಲ್ಸೋ ಬಿಕಾಸ್ ಆಫ್ ದಿಸ್ ನಮ್ ಮೆಂಟಲ್ ಹೆಲ್ತ್ ಆಲ್ಸೋ ಗೆಟ್ಸ್ ಅಫೆಕ್ಟೆಡ್. ಬಿಕಾಸ್ ಆಚೆನೆ ಹೋಗಲ್ಲ. ರೈಟ್? ಅಲ್ಲ, ಬಟ್ ಐ ಆಲ್ಸೋ ಫೀಲ್ ದಿಸ್ ಇಸ್ ಮೋರ್ ಲೈಕ್
ಟೂ ಪಾಯಿಂಟ್ಸ್ ಅನ್ನು ಕನೆಕ್ಟ್ ಮಾಡ್ತಾ ಇರೋದು. ಮುಂಚಾದ್ರೂ ಪ್ಲಂಬಿಂಗ್ ವರ್ಕ್ ನಾ ಏನ್ ಮಾಡ್ತಾ ಇರ್ಲಿಲ್ಲ, ಮುಂಚೆ ಆದ್ರೆ ಫೈಂಡಿಂಗ್ ಕರೆಕ್ಟ್ ಬಟ್ ಫೈಂಡಿಂಗ್ ಅ ಪ್ಲಂಬರ್ ವಾಸ್ ಅ ಚಾಲೆಂಜ್, ಹುಡ್ಕೊಂಡು ಹೋಗ್ಬೇಕು, ಫೈಂಡಿಂಗ್ ಅ ಕಾರ್ಪೆಂಟರ್ ವಾಸ್ ಅ ಚಾಲೆಂಜ್. ಕರೆಕ್ಟ್ ಫೈಂಡಿಂಗ್ ಯು ಶುಡ್ ಹ್ಯಾವ್ ದಟ್ ಒನ್ ಕಾಂಟ್ಯಾಕ್ಟ್, ಅವ್ನು ಇಲ್ಲ ಅಂತಂದ್ರೆ ಮಾಡಕ್ಕೆ ಆಗಲ್ಲ ಅನ್ನೋ ತರ. ಬಟ್ ಈಗ ಪಾಯಿಂಟ್ ಎ ಟು ಪಾಯಿಂಟ್ ಕನೆಕ್ಟಿವಿಟಿ ತುಂಬಾ ಈಸಿ ಆಗಿದೆ ಅಂಡ್ ಇಟ್ ಹ್ಯಾಸ್ ಬಿಕಮ್ ವೆರಿ ಆರ್ಗನೈಸ್ಡ್. ಈ ಇಂಡಸ್ಟ್ರಿನೂ ಆರ್ಗನೈಸ್ಡ್ ಆಗಿದೆ. ಒಂದು ಪ್ರೈಸಿಂಗ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ದೇರ್ ಇಸ್ ಟ್ರಸ್ಟ್ ವರ್ತಿನೆಸ್, ನಂಬಬಹುದು. ಇವ್ರು ಹೋಪ್ಫುಲಿ ಅವರೆಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಒಂದು ನಂಬಿಕೆ ಆಸ್ಪೆಕ್ಟ್ ಬರುತ್ತೆ, ಅವ್ರ ಕಡೆ ಏನ್ ಬರ್ತಿದಾರೆ ಅಂದ್ಮೇಲೆ ಮೋಸ್ಟ್ಲಿ ವೆರಿಫೈ ಆಗಿರ್ತಾರೆ ನಂಬೋದು. ಬಿಕಾಸ್ ಪ್ರಾಬ್ಲಮ್ ಯಾರು ಬರ್ತಾರೋ, ಹೇಗೆ ಬರ್ತಾರೋ, ಏನಾಗುತ್ತೋ ಅನ್ನೋದು ಒಂದು ತಲೆಯಲ್ಲಿ ಇದ್ದೇ ಇರುತ್ತಲ್ವಾ. ಸೊ ಐ ಥಿಂಕ್ ತುಂಬಾ ವಿಷಯಕ್ಕೆ ಐ ಫೀಲ್ ಇಟ್ಸ್ ಎಂಡ್ ಪಾಯಿಂಟ್ ಟು ಎಂಡ್ ಪಾಯಿಂಟ್ ಕನೆಕ್ಟಿವಿಟಿ ಅಷ್ಟೇ. ನಿನಗೀಗ ಮುಂಚೆ ಪ್ಲಂಬರ್ ಬೇಕಂದ್ರೆ ಹೆಂಗೆ ಎಲ್ಗ್ ನೋಡ್ಬೇಕು ಗೊತ್ತಿರ್ಲಿಲ್ಲ, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್ ಇವ್ರನ್ನೆಲ್ಲ ಹೇಗೆ ಹುಡುಕ್ಬೇಕು ಅಂತ ಗೊತ್ತಿರ್ಲಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಇದರಿಂದ ಎಂಪ್ಲಾಯ್ಮೆಂಟ್ ಎಷ್ಟೊಂದಾಗಿದೆ. ಸೊ ಎಷ್ಟೊಂದು ಜನಕ್ಕೆ ಮುಂಚೆನೂ ಕೆಲಸ ಮಾಡ್ತಾ ಇದ್ರೋ ಏನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವರಿಗೂ ಒಂದು ಇಟ್ಸ್ ಲೈಕ್ ತುಂಬಾ ಇವೆ ಈಗ. ರಿಕರೆಂಟ್ ಡ್ಯೂಟಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮುಂಚೆ ಆದ್ರೆ ಹೇಗೆ ನಂಗೆ ಅದೇ ಅನಿಸ್ತಾ ಇದೆ, ಪ್ರೀ ದಿಸ್ ಒನ್ ಹೇಗೆ ಹುಡುಕ್ತಾ ಇದ್ವಿ ನಾವೆಲ್ಲ, ಹೆಂಗೆ ಲಿಟ್ರಲಿ ಶಾಪ್ಸ್ ಹೋಗಿ ಕೇಳಿ. ನಾನ್ ಕಾಲ್ ಮಾಡಿ ಕೇಳ್ತಾ ಇದ್ದೆ ನನ್ ಫ್ರೆಂಡ್ಸಿಗೆ, ಅವ್ರು ಇದೇ ಏರಿಯಾದಲ್ಲಿ 10 ವರ್ಷ ಇದ್ರೆ, ನಿಮ್ಗೆ ಯಾರು ಕಾರ್ಪೆಂಟ್ರು ಗೊತ್ತಾ ನಿಮಗೆ ಏರಿಯಾದಲ್ಲಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ. ಐ ಥಿಂಕ್ ಸಂಬಡಿ ಹೂ ವಾಸ್ ಆಲ್ರೆಡಿ ಹಿಯರ್, ಅವ್ರಿಗೆ ಕೇಳ್ತಾ ಇದ್ದೆ ಆಗತ್ತಾ ಇಲ್ವಾ ಅನ್ನೋ ತರ. ನೋ ಕಂಟಿನ್ಯೂ ಅದೇ ಮುಂದರ್ಸಿ ಕಂಟಿನ್ಯೂ ಅಲ್ಲ, ಮುಂದರ್ಸಿ ಅಲ್ಲ. ಈಗ ಈ ಕಾರ್ಪೆಂಟರ್ ಕತೆ ಅಂತ ಬಂದಾಗ, ಸೊ ಈಗ ರೀಸೆಂಟ್ ಆಗಿ ನಮ್ಗೆ ಕೆಲಸ ಮಾಡಿಸ್ಬೇಕಾಗಿತ್ತು. ಅದ್ರಲ್ಲೂ ನಮಗೆ ನೆಗೋಷಿಯೇಟ್ ಮಾಡಕ್ಕೆ ಅಥವಾ ಪ್ರೈಸಿಂಗ್ ಕಂಡುಹಿಡಿಯೋಕ್ಕೂ ನಮ್ಗೆ ಎಷ್ಟು ಈಸಿ ಆಗೋಗ್ಬಿಟ್ಟಿದೆ ಅಂದ್ರೆ, ಅದರಲ್ಲಿ ವಿ ಹ್ಯಾವ್ ದಟ್ ಆಪ್ಷನ್ ಅಲ್ಲ, ವಿ ಕ್ಯಾನ್ ಜಸ್ಟ್ ಬುಕ್ ಒನ್ ಪರ್ಸನ್ ಕನ್ಸಲ್ಟೇಷನ್ ತರ ಅಂತ ತಗೊಂಡ್ಬಿಟ್ಟು ಅವರು ಚೆಕ್ ಮಾಡ್ತಾರೆ ಏನೇನ್ ಕೆಲಸ ಅಂತ, ಕೊಟೇಶನ್ ಕೊಡ್ತಾರೆ. ಆ ಕೊಟೇಶನ್ ತಗೊಂಡು ಹಂಗೆ 2-3 ಜನನ ಕೇಳ್ಬಿಡ್ಬೋದು. ಯಾಕಂದ್ರೆ ನಮ್ಮ ಅಪ್ಪಂಗೆ ಒಬ್ರು ಯಾರೋ ಇನ್ ಪರ್ಸನ್ ಗೊತ್ತಿದ್ರು ಇಲ್ಲ ಹತ್ತದಲ್ಲಿ ಅಂತ ಕೇಳಿದ್ರು, ಸೇಮ್ ಪ್ರೈಸ್ ಕಮ್ಮಿನ ಜಾಸ್ತಿನ, ಅಂಡ್ ವಿ ರಿಯಲೈಸ್ಡ್ ಐ ಥಿಂಕ್ ಇಲ್ಲಿ ಸಿಗ್ದವರು ಸೇಮ್ ಪ್ರೈಸ್ ಆಸ್ ಔಟ್ ಇದು ಒಬ್ರಿದ್ರು, ಇನ್ನೊಬ್ರು ಜಾಸ್ತಿ ಚಾರ್ಜ್ ಮಾಡ್ತಿದ್ರು, ಅ ಲಾಟ್ ಮೋರ್ 10,000 ಮೋರ್ ಟೈಪ್ಸ್. ಸೊ ಇದೆಲ್ಲ ನಮ್ಗೆ ಗೊತ್ತಿರ್ತಿರ್ಲಿಲ್ಲ. How will we know ಅಲ್ಲ? So we never know, maybe ಆವಾಗ 10,000 more ಇದ್ದಿರೋನು we'll be like okay ಅನ್ಕೊಂಡ್ ಸುಮ್ನೆ ಆಗೋಗ್ತಿದ್ವಿ. Now we are saving money also indirectly, and I also feel luxury has become affordable in ಕನ್ನಡ. ಇದು ಪ್ಲೀಸ್ ಟ್ರಾನ್ಸ್ಲೇಟ್, ನಂಗೆ ಗೊತ್ತಿಲ್ಲ ಇದು ಇಂಗ್ಲಿಷ್ ಇಂದ ಕನ್ನಡ. ಲಕ್ಸುರಿ ತುಂಬಾ ಅಫೋರ್ಡೆಬಲ್ ಆಗಿದೆ. ಅದೇ ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಇರಬೇಕು. ಲಕ್ಸುರಿ ಅಂದ್ರೆ ಆ ಶ್ರೀಮಂತಿಕೆ ತುಂಬಾ, ಅದು ಶ್ರೀಮಂತಿಕೆ ತುಂಬಾ ಚೀಪ್ ಆಗಿದೆ ಅಂದಂಗೆ ಆಗುತ್ತೆ ಕನ್ನಡದಲ್ಲಿ. ಐ ಡೋಂಟ್ ಥಿಂಕ್ ಸೊ ಅದು ಕನ್ನಡ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ. ಬಟ್ ಅಗೇನ್ ನಿಂದ ಲಾಸ್ಟ್ ಪಾಯಿಂಟ್ ಹೇಳ್ತೀನಿ, ಇಸ್ ಇಟ್ ಆಕ್ಚುಲಿ ಅಫೋರ್ಡೆಬಲ್? ಡೂ ಯು ಥಿಂಕ್ ಇಸ್ ಇಟ್ ಅಫೋರ್ಡೆಬಲ್ ಆರ್ ಕನ್ವೀನಿಯನ್ಸ್ ದುಡ್ಡಿದ್ದವ್ರಿಗೆ ಮಾತ್ರ ಇದೆ ಅಂತ? ಬೆಂಗಳೂರಿನ ಕನ್ವೀನಿಯನ್ಸ್ ಎಲ್ಲರಿಗೂ ಇಲ್ಲ, ಬರೀ ದುಡ್ಡಿದ್ದವ್ರಿಗೆ ಮಾತ್ರ ಅಂತ. ದುಡ್ಡಿದ್ದವ್ರಿಗೆ ಎಸ್, ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ಅಫೋರ್ಡೆಬಲ್ ಅಂದ್ರೆ ಚೀಪ್ ಆಗಿದಕ್ಕಿಂತ ಕಂಪ್ಯಾರಿಟಿವ್ಲಿ. ಈಗ ಮುಂಚೆ ಐ ಆಮ್ ಜಸ್ಟ್ ಸೇಯಿಂಗ್, ಇದು ನಾನು ಮುಂಚೆನೂ ಐ ಥಿಂಕ್ ನೋಡಿದ್ದೆ. ಈಗ ಫುಲ್ ಬಾಡಿ ಮಸಾಜ್ ಅಂತ ನೀನ್ ತಗೋಬೇಕಂದ್ರೆ, ಇಫ್ ಯು ಸಿ ಆನ್ ಅರ್ಬನ್ ಕಂಪನಿ ನಾವ್ ಇಟ್ ಇಸ್ ಅಬೌಟ್ ಲೈಕ್ 2K. ಮುಂಚೆ 6 years ago time, I'm saying before urban COVID, ಆ ಟೈಮ್ ಅಲ್ಲೆಲ್ಲ ಐ ಥಿಂಕ್ ಫುಲ್ ಬಾಡಿ ಮಸಾಜ್ ವಾಸ್ they were costing 5,000 rupees. Maybe I have seen the wrong places. ಮಾಡ್ತಾ ಇದ್ರು, ಎಲ್ಲಿಂದ in person salons. Correct. So ಅದು luxury salons ಇರ್ತಿತ್ತು, so they used to charge more. ಇಲ್ಲಿ it's not ನಂಗೆ ಲಕ್ಸುರಿ ಸಲೂನ್ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ, ಸೊ ಐ ಕಾಂಟ್ ಕಂಪೇರ್ ಇಟ್ ಇನ್ ಎನಿವೇ. ಬಟ್ ಐ ಥಿಂಕ್ ದಿಸ್ ಇಸ್ ಲಕ್ಸುರಿ ಅಲ್ವಾ? ಮನೆಗ್ ಬೆಡ್ ತಗೊಂಡ್ ಬರ್ತಾರೆ, ಮನೆಗೆ ಟಾಯ್ಲೆಟ್ ತಂದು ಕೊಡ್ತಾರೆ, ಏನ್ ಬೇಕು? ಸೊ ಐ ಥಿಂಕ್ ಒಂಥರ ಬ್ಯಾಲೆನ್ಸ್ ಬಂದಿದೆ. ಸ್ವಲ್ಪ ಇದು ಕಾಸ್ಟ್ಲಿ ಇದ್ದಿದ್ದು ಕಮ್ಮಿ ಆಗ್ಬಿಟ್ಟು ಒಂದ್ ಸ್ವಲ್ಪ ನಾರ್ಮಲೈಸ್ ಆಗಿದೆ. ಸ್ವಲ್ಪ ಇದಕ್ಕೆ ಖರ್ಚು ಮಾಡ್ತಾ ಇರ್ಲಿಲ್ವೇನೋ, ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಬ್ಲಿಂಕಿಟ್ ಅಂತ ಬಂದಾಗ ಎಸ್ ಕಂಫರ್ಟಬಲ್ ಆಗಿರುತ್ತೆ, ಮನೇಲಿ ಕುತ್ಕೊಂಡು ಬರ್ತೀವಿ ಅಂತ. ಬಟ್
ನಿನ್ ಸ್ಪೆಂಡಿಂಗ್ ಹ್ಯಾಬಿಟ್ಸು ಚೇಂಜ್ ಆಗಿದೆ ವೆನ್ ಯು ಆರ್ ಆಕ್ಚುಲಿ ಆರ್ಡರಿಂಗ್ ಫ್ರಮ್ ಬ್ಲಿಂಕಿಟ್ ಸಿನ್ಸ್ ದಟ್ 30 rupees ಅಡಿಷನಲ್ ಕಾಸ್ಟ್. ನಾ ಏನ್ ಅಂತೀನಂದ್ರೆ ಒಂದೊಂದ್ಸಲ ಒಂದ್ ಐಟಮಿಗೆ 30 ರೂಪಾಯಿ ಕೊಡೋದಕ್ಕಿಂತ ನಾವೇನ್ ಮಾಡ್ತೀವಿ 4 ಐಟಮ್ ತರ್ಸೋಣ ಅಂತೇಳಿ 400 ರೂಪಾಯಿ ಜಾಸ್ತಿ ಮಾಡ್ತೀವಿ ಬಿಲ್ಲನ್ನ. ನಾವು ಆ 30 ರೂಪಾಯಿ ಉಳಿಸಕ್ಕೆ 300 ರೂಪಾಯಿ ಜಾಸ್ತಿ ಮಾಡ್ತೀವಿ. ಸೊ ನಮ್ಮ ಯೋಚನೆ ಬಗ್ಗೆ ಒಂದು ಇಟ್ ಡಸಂಟ್ ಆಕ್ಚುಲಿ ಮೇಕ್ ಸೆನ್ಸ್. ಬಟ್ ಕನ್ವೀನಿಯನ್ಸ್ ಜೊತೆಗೆ ಸ್ವಲ್ಪ ಎಕ್ಸ್ಪೆನ್ಸಿವ್, ಸ್ವಲ್ಪ ಕಾಸ್ಟ್, ಸ್ವಲ್ಪ ಅವೆಲ್ಲನೂ ಬಂದಿದೆ. ಫುಡ್ ಅಂತ ಬಂದಾಗ ಇಟ್ ಇಸ್ ಬಿಕಮ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ವಿಚ್ ಇಸ್ ಎವ್ರಿ ಡೇ ಯೂಸೇಜ್. ಬಟ್ ಅದರ್ ಥಿಂಗ್ಸ್ ಬಟ್ ಐ ಥಿಂಕ್ ಫುಡ್ ಅಂಗಡಿಯಲ್ಲೂ ಹೋಟ್ಲಲ್ಲೂ ಎಕ್ಸ್ಪೆನ್ಸಿವ್ ಆಗಿದೆ ಈಗ. ಇಟ್ಸ್ ನಾಟ್ ಅದೇ. ನೋ ಬಟ್ ಐ ಆಮ್ ಸೇಯಿಂಗ್ ದಿಸ್ ಇಸ್ ಆಲ್ ವಾಟ್ ನೋ ಸ್ವಿಗ್ಗಿ ಝೊಮ್ಯಾಟೊ ನೀನ್ ನೋಡಿದ್ರೆ ಇನ್ ಪರ್ಸನ್ ಏನೋ ಐಟಮ್ 150 ಇದ್ರೆ ಸ್ವಿಗ್ಗಿ ಝೊಮ್ಯಾಟೊ ನಲ್ಲಿ ಪ್ರೈಸ್ 300 ತೋರಿಸ್ಬಿಟ್ಟು ಪ್ಲಸ್ ಟ್ಯಾಕ್ಸ್ ಪ್ಲಸ್ ಡೆಲಿವರಿ ಎಲ್ಲ ನೋಡಿದ್ರೆ 500 ಆಗುತ್ತೆ. 150 ವರ್ಸಸ್ 500 ಮೇಕ್ಸ್ ನೋ ಸೆನ್ಸ್. ಬಟ್ ಅದೇ ಸೊ ಈಗ ಯಾವ್ದ್ಯಾವ್ದು ಬಿಸ್ನೆಸ್ ಕನ್ವೀನಿಯಂಟ್ ಆಗಿದೆ ಅನ್ನೋದಾದ್ರೆ ಆಟೋಸು. Yes, ಆಟೋ ಕ್ಯಾಬ್ಸ್ ಇಸ್ ಆಕ್ಚುಲಿ ಕನ್ವೀನಿಯಂಟ್ ಬಿಕಾಸ್ ಮುಂಚೆ ದೇರ್ ವಾಸ್ ನೋ ಬೇಸ್ ಲೈನ್. ಬಾಯ್ಬಲ್ ಹೇಳ್ಬೋದು ನನ್ನ ಮನ್ಸಿಗೆ ಬಂದಿದ್ದು ಹೇಳ್ತೀನಿ ಅನ್ನೋ ತರ ಬೇಸ್ ಲೈನ್ ಇತ್ತು ಮುಂಚೆ. ಈಗ ಒಂದು ಬೇಸ್ ಲೈನ್ ಬಂದ್ಬಿಟ್ಟು ದಟ್ ಈಸ್ ಕನ್ವೀನಿಯಂಟ್, ದಟ್ ಈಸ್ ಚೀಪರ್. ಸೇಫ್ಟಿ ಆಲ್ಸೋ ಬಿಕಾಸ್ ಆಫ್ ಆಟೋಸ್, ಯಾಕಂದ್ರೆ ಟ್ರ್ಯಾಕಿಂಗ್ ಗೆ ಸುರಕ್ಷತೆ, ಕಾವೇರಿ ಸುರಕ್ಷತೆ, ಸೇಫ್ಟಿ, ಸುರಕ್ಷತೆ. ಸುರಕ್ಷತೆ ಕನ್ನಡ ಅಂದ್ಮೇಲೆ ನಾವು ಮೋಸ ಮಾಡಬಾರ್ದು ಆಡಿಯನ್ಸ್ಗೆ, ಯಾರ 4-5 ಜನ. ಸೊ ಸೇಫ್ಟಿ ಜಾಸ್ತಿ ಇದೆ. ಅಂಡ್ ಇಸ್ ದೇರ್ ಎನಿ ಅದರ್ ಬಿಸ್ನೆಸ್ ಯು ಥಿಂಕ್ ಕನ್ವೀನಿಯನ್ಸ್ ಆಸ್ಪೆಕ್ಟ್ ಇಂದ ಬಂದಾಗ ವಿಚ್ ಹ್ಯಾಸ್ ಬಿಕಮ್ ಎಕ್ಸ್ಪೆನ್ಸಿವ್ ಈಗ ಆರ್ ವಿಚ್ ಹ್ಯಾಸ್ ಬಿಕಮ್ ಚೀಪರ್? ಮುಂಚೆ ದೇರ್ ವಾಸ್ ಅ ಮೊನೊಪಲಿ, ಅವ್ರ ಮನ್ಸಿಗೆ ಬಂದಿದ್ದು ಮಾಡ್ತಿದ್ರು. ಐ ಥಿಂಕ್ ಮೋಸ್ಟ್ ಆಫ್ ದ ಇದಲ್ವಾ. ಸೊ ಗ್ರೋಸರೀಸ್, ಹೋಟೆಲ್ ಬಿಟ್ರೆ ಎಲೆಕ್ಟ್ರಿಷಿಯನ್ ಇದೆಲ್ಲಾನು ಐ ಥಿಂಕ್ ದೇ ಹ್ಯಾವ್ ಬಿಕಮ್ ವೆರಿ ಆರ್ಗನೈಸ್ಡ್, ಒಂದು ಸ್ಟ್ಯಾಂಡರ್ಡ್. ನೌ ಇಟ್ ಈಸ್ ಮೋರ್ ಟುವರ್ಡ್ಸ್ ದ ಬೇಸ್ ಲೈನ್ ದೆನ್ ರ್ಯಾಂಡಮ್. ಒಂದ್ ಫಿಕ್ಸ್ಡ್ ಪ್ರೈಸ್, ಈಗ ಫಿಕ್ಸ್ಡ್ ಕೆಲಸಕ್ಕೆ ಫಿಕ್ಸ್ಡ್ ಪ್ರೈಸ್ ಇದೆ ಈಗ. ಮುಂಚೆ ಆ ತರ ಇರ್ಲಿಲ್ಲ. ಅಗೇನ್ ಇನ್ನೇನಿದೆ ತಡಿ, ಐ ಥಿಂಕ್ ಅಷ್ಟೇ. ಮನೆಯಲ್ಲಿ ಕುತ್ಕೊಂಡು ಆರ್ಡರ್ ಮಾಡೋದು ಅಂದ್ರೆ ಹೆಲ್ದಿಯ ಫುಡ್ ಆಪ್ಷನ್ಸ್ ಎಲ್ಲ ಆಪ್ಷನ್ ಇದೆ ಈಗ. ಏನ್ ಹುಡುಕ್ಬೋದು ಅಂತ ಹೆಲ್ದಿ ಅಂತ ಸರ್ಚ್ ಮಾಡ್ಬೋದು ಈಗ. ಐ ಡೋಂಟ್ ನೋ ಇಟ್ಸ್ ಟ್ರೂ. ಬಟ್ ಕನ್ವೀನಿಯನ್ಸ್ ಅಂತ ಬಂದಾಗ ಯು ಕ್ಯಾನ್ ಆರ್ಡರ್ ಅಟ್ 3 o'clock in the night. ದಟ್ ಈಸ್ ದ ಪೀಕ್ ಕನ್ವೀನಿಯನ್ಸ್ ಮೂಮೆಂಟ್. ನಿಂಗೆ ಆಕ್ಚುಲಿ ಅಷ್ಟೊತ್ತಿಗೆ ತಿನ್ಬಾರ್ದು, ಬಟ್ ಈಗ ತಿನ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ತಿನ್ಬಾರ್ದು ಬಟ್ ತಿನ್ಬೇಕು ಅನ್ಕೊಂಡ್ಬಿಟ್ಟಿದ್ದೀರಾ. ಹಂಗೆ ಆಕ್ಚುಲಿ ಡನ್ಸೋ ಅದು ತುಂಬಾ ಹೆಲ್ಪ್ ಆಗಿದೆ. ಇಟ್ಸ್ ಲೈಕ್ ಮುಚ್ಚೋಯ್ತಲ್ವಾ, ಡನ್ಸೋ ಆಲ್ಟರ್ನೇಟಿವ್ಸ್ ವಾಟ್ ಎವರ್. ಡನ್ಸೋ ಇಲ್ವಾ ಈಗ? ಕರೆಕ್ಟ್. ಪೋಟರ್ ಮುಚ್ಚೋಯ್ತು, ಯಾವ್ದೋ ಒಂದು ಮುಚ್ಚೋಯ್ತು ಪಾಪ. ಬಟ್ ಅದನ್ನು ಇಲ್ಲಿ ಕುತ್ಕೊಂಡು ನಾನು ಐ ಕ್ಯಾನ್ ಸೆಂಡ್ ಸಮಥಿಂಗ್ ಟು ಇಂದಿರಾನಗರ್. ಪ್ರೈಸ್ ಬೇರೆ, ಬಟ್ ಐ ಡೋಂಟ್ ಹ್ಯಾವ್ ಟು ಟ್ರಾವೆಲ್ ಅಷ್ಟು ದೂರ. ಕರೆಕ್ಟ್. ಆಕ್ಚುಲಿ ನಾನು ಹೇಳ್ತೀನಿ, ಲೈಕ್ ಎಕ್ಸ್ಪೀರಿಯನ್ಸ್ಡ್ ಪ್ರೈಮ್, ವಾವ್ ಹೀಗೆಲ್ಲ ಮಾಡ್ಬೋದಾ ಅನ್ಸಿದ ಎಕ್ಸ್ಪೀರಿಯನ್ಸಸ್ ಇದೆ. ನಾನು ಲಾಸ್ಟ್ ಲೈಕ್ ಲದಾಖಿಗೆ ಟ್ರಿಪ್ ಹೋಗ್ಬೇಕಂದಾಗ ನನ್ನ ಕಸಿನ್ ಮನೆಗೆ ಹೋಗಿ ಅಲ್ಲಿಂದ ಹೋಗೋದಿದ್ವಿ ನಾವು. ಉತ್ರಳ್ಳಿ, ನಮ್ಮ ಮನೆಯಿಂದ ಉತ್ರಳ್ಳಿಗೆ ಹೋಗೋದಿತ್ತು. ಸೊ ಅದು ಉತ್ರಳ್ಳಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟಿದ್ದೀನಿ, ಜಾಕೆಟ್ ಮಾಡ್ಸೋಗ್ಬಿಟ್ಟಿದ್ದೀನಿ ನಾನು. ಈಗ ಜಾಕೆಟ್ ತೊಗೊಂಡೋಗ್ಬೇಕು, ಈಗ ಅಲ್ಲಿಂದ ವಾಪಸ್ ಬಂದು ಎಷ್ಟು ತಲೆನೋವು ಕೆಲಸ ಅನ್ಕೊಂಡು ನಾ ಏನ್ ಮಾಡಿದೆ ಅಂದ್ರೆ ಮನೆ ಕೀನ ಅವನ ಹತ್ರ ಕಳಿಸ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಬಂದ್ಬಿಟ್ಟು ಜಾಕೆಟ್ ತಗೊಂಡು ಜಾಕೆಟ್ ಡನ್ಸೋಲ್ ವಾಪಸ್ ಮಾಡಿ ನಂಗೆ ಕಳಿಸಿದಾನೆ. ಸಾರಿ, ನೀನ್ ಇದು ಫಸ್ಟ್ ಹೇಳಕ್ಕಿಂತ ಮುಂಚೆ ನೀ ಡನ್ಸೋಲ್ ಕಳಿಸ್ಬಿಟ್ಟು ನೀನ್ ಅವ್ರ ಹಿಂದೆ ಕುತ್ಕೊಂಡು ಕಾವೇರಿ ನನ್ನನ್ನು ನಾನು ಜಾಕೆಟ್ ತರಕ್ಕೆ ಓಕೆ ಸಾರಿ ಕಂಟಿನ್ಯೂ. ಸ್ವಲ್ಪ ವಿಡಿಯೋಸ್ ನೋಡ್ಬಿಟ್ಟಿದ್ದೆ ರೀಲ್ಸ್, ಅದಕ್ಕೆ ಸಾರಿ ಕಂಟಿನ್ಯೂ. ಸೊ ಬೇಸಿಕಲಿ ನಾನ್ ಬರ್ದೇನೆ ಆಬ್ವಿಯಸ್ಲಿ ಅದು ನಂಗೆ ಎಕ್ಸ್ಪೆನ್ಸಿವ್ ಆಯಿತು, ಬಟ್ ಎಷ್ಟು ಎಫರ್ಟ್ ಕಮ್ಮಿ ಉಳಿತು ನನಗೆ ಅಂತಂದರೆ ಮನೆ ಕೀನ್ ಕಳಿಸ್ಬಿಟ್ಟು ನನ್ನ ಫ್ರೆಂಡ್ ಬಂದು ನನ್ನ ಜಾಕೆಟನ್ನು ವಾಪಸ್ ನನಗೆ ಡನ್ಸೋ ಮಾಡ್ದ. ದಟ್ ಈಸ್ ದ ಮೂಮೆಂಟ್ ವೆರ್ ಐ ಫೆಲ್ಟ್ ಲೈಕ್ ವಾಟ್ ಎಲ್ಸ್, ಈಗೇನು ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಬೆಂಗಳೂರಲ್ಲಿ ಅಂತ. ದಿಸ್ ಐ ಡೋಂಟ್ ಥಿಂಕ್ ಸೊ ವುಡ್ ಹ್ಯಾಪನ್ ಇನ್ ಎನಿ ಅದರ್ ಸಿಟಿ. ಕಮಿಂಗ್ ಫ್ರಾಮ್ ಉತ್ರಳ್ಳಿ ಟು ಇಂದಿರಾನಗರ ಯು ಕ್ಯಾನ್ ಅಂತಾರೆ, ಅದ್ರಲ್ಲಿ ಅಷ್ಟೊಂದೇನು ಕಷ್ಟ ಇಲ್ಲ. ಕಷ್ಟ ಎಲ್ಲೂ ಇಲ್ಲ, ಗುಲ್ಬರ್ಗದಿಂದ ಬೆಂಗಳೂರು ಹೋಗಿ ಬರ್ಬೋದು. ಕಷ್ಟ ಯಾತ್ರಲ್ಲೂ ಇಲ್ಲ. ಬಟ್ ದ ಅಮೌಂಟ್ ಆಫ್ ಎಫರ್ಟ್ ಇಟ್ ಸೇವ್ಡ್. ಎಷ್ಟು ನನಗೆ ಆಕ್ಚುಲಿ ಮನೇಲೆ ಕೂತ್ಕೊಂಡು yes, I had to spend some amount again. Correct. Yeah. This is we are not calling it money as versus convenience basic. Yeah. This is basically like you call it, it's a luxury. If you can actually afford it,
ಈಗ ತುಂಬಾ ಕಡೆ ನೀನ್ ದುಡ್ಡು ಕೊಟ್ಟರು ಇರಲ್ಲ. ದಟ್ ಈಸ್ ವಾಟ್ ನಾವ್ ಅದನ್ನ ಹೇಳ್ತಾ ಇದ್ದೀವಿ. ನಿನಗೆ ದುಡ್ಡು ಕೊಟ್ಟರು ಇಲ್ಲದೆ ಇರೋ ಸರ್ವಿಸ್ ಬೆಂಗಳೂರಲ್ಲಿ ಇದೆ. ಈಗ ಬೆಂಗಳೂರಲ್ಲಿ ಎಲ್ಲ ಇದೆ. ಸೊ ದಟ್ ವಾಸ್ ಒನ್ ಮೂಮೆಂಟ್. ಅದರ್ ದೆನ್ ದಟ್ ನಾವು ಮೊನ್ನೆ ಸಂಡೇ ಕೆಲಸದೊಳಗೆ ಕರ್ಸಿದ್ವಿ. ನಮ್ಮ ಅಮ್ಮಂಗಂತೂ ಫುಲ್ ದಿಲ್ ಖುಷಿ ಆಗ್ಬಿಡುತ್ತೆ. ನನಗೂ ಅನ್ನಿಸ್ತು ವಿತೌಟ್ ಎನಿ ಹ್ಯಾಸಲ್ ಅಂಡ್ ಇಟ್ ವಾಸ್ 100 rupees per hour. ಐ ಥಿಂಕ್ ಪಾಪ ಅವ್ರಿಗೆ ಸ್ವಲ್ಪ ಜಾಸ್ತಿ ರೇಸ್ ಮಾಡಬೇಕು. ಇಟ್ಸ್ ವೆರಿ ಚೀಪ್. ಐ ಥಿಂಕ್ ಅವ್ರನ್ನ ತುಂಬಾ ಎಕ್ಸ್ಪ್ಲೋಯ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಪರ್ಸನಲಿ ಸ್ವಲ್ಪ ಬೇಜಾರಿದೆ. ಬಟ್ ನಾನು 100 ರೂಪಾಯಿ ಕೊಟ್ಟೆ. ಆದ್ರೆ ಅದೇ ಕಾಯ್ತಾ ಇದೆ ಹೇಳಕ್ಕೆ. ಬಟ್ ಐ ಥಿಂಕ್ 1 ಗಂಟೆಗೆ ಬಂದ್ಬಿಟ್ಟು ಯು ಕ್ಯಾನ್ ಗೆಟ್ ದೆಮ್ ಟು ಡೂ ಹೌಸ್ ಕ್ಲೀನಿಂಗ್, ವಾಟ್ ಎವರ್ ದೇ ಕುಡ್ ಕ್ಲೀನ್, ಚಾಪಿಂಗ್, ಬಟ್ಟೆ ಜೋಡಿಸ್ಕೊಡ್ತಾರಂತೆ, ಅಯನ್ ಮಾಡ್ತಾರೆ. ಐ ಕುಡ್ ಡೂ ಲಿಟಲ್ ಬಿಟ್ ಆಫ್ ಕ್ಲೀನಿಂಗ್ ಅಂಡ್ ಅಯನಿಂಗ್. ಈ ಕನ್ವೀನಿಯನ್ಸ್ ಐ ಥಿಂಕ್ ನೋಬಡಿ 5 years ಬಿಫೋರ್ ಆರ್ ಮೇ ಬಿ 2 years ಬಿಫೋರ್ ಯಾರು ಇದೆಲ್ಲ ಮಾಡ್ಬೋದು ಅಂತ. ಕರೆಕ್ಟ್. ಸೊ ಆ ಮೂಮೆಂಟಿಗೆ ಅನ್ನಿಸ್ತು ಲೈಕ್ ಇಷ್ಟು ಈಸಿ ಆಗ್ಬಿಟ್ರೆ, ಅಲ್ಲ ನಮ್ದೇ ದೃಷ್ಟಿ ಬೀಳಬಾರ್ದು, ಟಚ್ ಉಡ್ಡು, ಬಟ್ ಇಷ್ಟು ಈಸಿ ಆಗ್ಬಿಟ್ರೆ ಲೈಕ್ ಐ ಡೋಂಟ್ ನೋ. ಈಸಿ ಫಾರ್ AI ಟು ಟೇಕ್ ಓವರ್ ಅಷ್ಟೇ. ನೆಕ್ಸ್ಟ್ ಅದೇ ಯಾರನ್ನ ತಗೊಳುತ್ತೆ ಮನುಷ್ಯರಿಗೆ. ಯುವರ್ ಪೀಕ್ ಮೂಮೆಂಟ್ಸ್. ವಾಟ್ ವಾಸ್ ಒನ್ ಮೂಮೆಂಟ್ ವೆರ್ ಯು ಫೆಲ್ಟ್ ಓ ಇದು ಆಗ್ಬಿಡುತ್ತಾ ಮನೇಲೆ ಕೂತ್ಕೊಂಡು ಅಂತ? ಯಾವ್ದಾರ ಆ ಥರದ ಎಕ್ಸ್ಪೀರಿಯನ್ಸ್ ಕನ್ನಡ ಬರಲ್ಲ. ಎಕ್ಸ್ಪೀರಿಯನ್ಸ್ ಕನ್ನಡ ಅನುಭವಗಳು. ನಾ ಆಕ್ಚುಲಿ ಅನ್ಕೊಂತ ಇಬ್ರು ಕನ್ನಡದವರಾಗಿ ಇಷ್ಟೊಂದು ಕನ್ನಡ ಬರ್ದಿರೋ ತರ ಆಡ್ತಿದಾರಲ್ಲ ಅಂತ. ಅದು ಮಾತಾಡದೆ ಅದು ನಾವಿಬ್ರು ಕನ್ನಡದಲ್ಲಿ ಮಾತಾಡಲ್ಲ. ಅದು ಇನ್ನೂ ಕಾಂಪ್ಲಿಕೇಟ್ ಆಗಿರೋದು. ನಮ್ಮ ಮನೇಲಿ ಅದು ಕನ್ನಡದಲ್ಲೇ ಮಾತಾಡ್ತೀನಿ. ಬಟ್ ನಿನಗೆಂತ ಏನಾದ್ರು ಅನುಭವಗಳು? ಐ ಥಿಂಕ್ ಫಸ್ಟ್ ಟೈಮ್ ನಾನು ಬ್ಲಿಂಕಿಟ್ ತರಿಸಿದ್ದೆ. ಐ ವಾಸ್ ಕ್ರೇಜಿ ಮೂಮೆಂಟ್ ಅಂತ ಫೀಲ್ ಬಂತು. ಇನ್ನೊಂದು ನಾನು ಯೂಸ್ ಮಾಡಿಲ್ಲ. ಬಟ್ ಇಮ್ಯಾಜಿನ್ ನೀವು ಮನೆಯಲ್ಲಿ ಕುತ್ಕೊಂಡು ಯು ಕ್ಯಾನ್ ಆರ್ಡರ್ ಫ್ರಿಡ್ಜ್, ಯು ಕ್ಯಾನ್ ಆರ್ಡರ್ ಲೈಕ್ ಎನಿಥಿಂಗ್, ಏರ್ ಕಂಡೀಷನರ್ ಯು ಕ್ಯಾನ್ ಆರ್ಡರ್, ಎಲ್ಲ ಮನೆಯಲ್ಲಿ ಕುತ್ಕೊಂಡು ಇಟ್ ವಿಲ್ ಗೆಟ್ ಡೆಲಿವರ್ಡ್ ವಿದಿನ್ 10 minutes. ದಟ್ ಇಸ್ ನಾಟ್ ಇವನ್ ರಿಯಲಿಸ್ಟಿಕ್. ಬ್ಲಿಂಕಿಟ್ ಅಲ್ಲಿ ಸೊ ದುಡ್ಡಿದ್ರೆ ಎನಿಥಿಂಗ್ ಯು ವಿಲ್ ಗೆಟ್ ಅನ್ನೋ ಫೀಲ್ ಬಂದ್ಬಿಟ್ಟಿದೆ ಈಗ. ಆಸ್ ಲಾಂಗ್ ಎಸ್ ಯು ಹ್ಯಾವ್ ಮನಿ ಇಟ್ಸ್ ಫೈನ್. ಇಲ್ಲಿ ಬೆಂಗಳೂರಲ್ಲಿ ಅದೊಂದು. ನಾನು ಮೊನ್ನೆನೆ ಮದ್ವೆಗೆ ಹೋಗ್ಬೇಕಾದ್ರೆ, ಫ್ರೆಂಡಿನ ಮದ್ವೆಗೆ ಹೋಗ್ಬೇಕಾದ್ರೆ ಗಿಫ್ಟ್ ತರಿಸ್ಬೇಕಾಗಿತ್ತು. ಗಿಫ್ಟ್ ಇನ್ನು ಹೊರಡಕ್ಕೆ ಇನ್ನೂ 10 ನಿಮಿಷ ಇದೆ. ಗಿಫ್ಟ್ ಆರ್ಡರ್ ಮಾಡ್ಬಿಟ್ಟು ಏರ್ ಫ್ರೈ ಅಂತ ತಗೊಂಡೋಗಿದ್ವಿ ನಾವು. ಇಟ್ ವಾಸ್ ಲೈಕ್ ದ್ಯಾಟ್ ಈಸಿ. ಮುಂಚೆ ಆದ್ರೆ ಅಂಗಡಿಗೆ ಹೋಗ್ಬೇಕು, ಯೋಚನೆ ಮಾಡ್ಬೇಕು. ಅಂಡ್ ದ 10 minute ಡೆಲಿವರಿ ಪಾರ್ಟ್, ಆಬ್ವಿಯಸ್ಲಿ ಅಮೆಝಾನ್ ಬೇರೆ ಊರಲ್ಲೂ ಬರುತ್ತೆ. ಬಟ್ 10 minute or 15 minute ಡೆಲಿವರಿ ಇದೆಯಲ್ಲ, ದಟ್ ಈಸ್ ಅದು ಬೆಂಗಳೂರಲ್ಲಿ ಸ್ಪೆಷಲ್ ಸೀಮಿತವಾಗಿರೋದು. No, in fact, ಅಂದ್ರೆ it is not as crazy as yours, of course, but ಅವಾಗ ಒಂಥರ ಫೀಲ್ ಆಯ್ತು. ವೇರ್ ಒನ್ ಇಸ್ 12 AM ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು. ಸೊ ಅವಳಿಗೆ ಐ ವಾಂಟೆಡ್ ಟು ಸೆಂಡ್ ಅ ಬಂಚ್ ಆಫ್ ಗಿಫ್ಟ್ಸ್. ನಾನು ನೋಡಿ ಇಟ್ಕೊಂಡಿದ್ದೆ ಕಳಿಸ್ಬೇಕು ಅಂತ. ಸೊ ಬ್ಲಿಂಕಿಟ್ ಅಲ್ಲಿ ಹಾಕ್ದೆ, ನೋಡಿದೆ ಡೆಲಿವರೀಸ್ ವಿದಿನ್ 9 minutes ಅಂತನೋ 6 minutes ಅಂತನೋ ಇತ್ತು. ಸೊ ಸರಿ ಹೋಗುತ್ತೆ ಅಂತ ಇತ್ತು. ದೆನ್ ಅದ್ರ ಜೊತೆಗೆ ನನಗೆ ಐ ವಾಂಟೆಡ್ ಟು ಸೆಂಡ್ ಅ ಲೆಟರ್, ರೈಟ್ ಸಮ್ ಸೆಟ್ ಆಫ್ ಥಿಂಗ್ಸ್. ಮೆಸೇಜ್ ಅಲ್ಲಿ ಕಳ್ಸಕ್ ಮನ್ಸಿರ್ಲಿಲ್ಲ. ಸೊ ಇನ್ ಪರ್ಸನ್ ಹೆಂಗ್ ಕಳ್ಸೋದು ಅಂತ ಗೊತ್ತಾಗ್ಲಿಲ್ಲ. ಬ್ಲಿಂಕಿಟ್ ಅಲ್ಲಿ ಪ್ರಿಂಟ್ ಆಪ್ಷನ್ ಇದೆ. ದ್ಯಾಟ್ ಇಸ್ ದ ಬೆಸ್ಟ್ ಥಿಂಗ್ ಎವರ್. ಸೊ ಅದ್ರಲ್ಲಿ ನಾನು ಐ ರೋಟ್ ದ ಲೆಟರ್. ಅದು ಪ್ರಿಂಟ್ ಆಗಿ ಫಿಸಿಕಲ್ ಕಾಪಿ ಆಗಿ ಹೋಗುತ್ತೆ. ಸೊ ಎವ್ರಿಥಿಂಗ್ ವಾಸ್ ಡೆಲಿವರ್ಡ್ ಇನ್ 10 minutes. ಆ ಲೆಟರ್ ಕೂಡ ಮನೇಲಿ ಹಿಂಗ್ ಕೂತ್ಕೊಂಡ್ಬಿಟ್ಟು ಹಿಂಗ್ ಸೆಂಡ್ ಕಳಿಸಿದ್ರೆ ಆಯ್ತು, ಹೋಗ್ಬಿಡುತ್ತದು. ಅದೆಲ್ಲ ನಂಗೆ ಐ ಥಿಂಕ್ ಪ್ರಿಂಟಿಂಗ್ ಇಸ್ ದ ಕ್ರೇಜಿಯೆಸ್ಟ್. ಯಾಕಂದ್ರೆ ಎನಿ ಟೈಮ್ ಯು ವಾಂಟ್ ಟು ಗೋ, ನಂಗೆ ಪ್ರಿಂಟ್ ಅಂದ್ರೆ ಇಟ್ಸ್ ವೆರಿ ಆಕ್ವರ್ಡ್. ಸೊ ಅದು ಒನ್ಸ್ ಇಟ್ ಕೇಮ್ ಟು, ಅಂಡ್ ದಟ್ ಕಾಸ್ಟ್ ಇಸ್ ನಾಟ್ ಡಿಫರೆಂಟ್ ಫ್ರಮ್ ಇನ್ ಪರ್ಸನ್ ಅಟ್ ಆಲ್. ಅಂದ್ರೆ ಇನ್ ಪರ್ಸನ್ ನಿಂಗ್ ಬ್ಲಾಕ್ ಅಂಡ್ ವೈಟ್ 3 rupees, ಆನ್ ದಿ ಆಪ್ 3 rupees. So what? That's crazy. Correct. ಅಲ್ಲ, if they could charge more also we would give, because that is a very niche service alva. Yes, niche emergency service that's not very common. ಈಗ ಅದು ಈಗ ಅವೈಲೇಬಲ್ ಆಗ್ತಿದೆ ಅನ್ನೋ ಹಂಗಿದ್ರೆ I think one I want to call out, one last, ಅಂದ್ರೆ ಇದು ನಾನು ಯೂಸ್ ಮಾಡಿಲ್ಲ, but I think ಇದೆ, and I think that's the best initiative that has been taken. I think Blinkit ambulance or something. ನಾನು ಇದು ನೋಡಿದೆ. So ನಿನಗೆ ಆಂಬ್ಯುಲೆನ್ಸ್ ವಿದಿನ್ 15 minutes ಇನ್ ಬ್ಯಾಂಗ್ಳೂರ್.
I think that's the best thing that can ever happen in ಐ Bangalore. ಥಿಂಕ್ ನೆಕ್ಸ್ಟ್ ಬ್ಲಿಂಕಿಟ್ ಹಾಸ್ಪಿಟಲ್ ಬರುತ್ತೆ. ಎಲ್ಲ ಸಾಮಾನ್ಯ ಮಾಡ್ಕೊಂಡು ಮನೆಗೆ ಬಂದು ಆಪರೇಷನ್ ಮಾಡಿ ಹೋಗ್ತಾರೆ. ಏನಾದ್ರು ಪ್ರಾಬ್ಲಮ್ ಇದೆ ಡಾಕ್ಟ್ರೇ ಮನೆಗೆ ಬಂದ್ಬಿಟ್ಟು ನೀನು ಆಪರೇಷನ್ ಮಾಡಿ ಹೋಗ್ತಾರೆ. ಆಕ್ಚುಲಿ ನೆಕ್ಸ್ಟ್ ಐ ಥಿಂಕ್ ಬಟ್ ಆಂಬ್ಯುಲೆನ್ಸ್ ಇಸ್ ಕ್ರೇಜಿ. ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಇದು ನೋಡಿದೆ. Yeah, this is ಐ ಥಿಂಕ್ something ಇನ್ನು crazy. ಇಲ್ಲೆಲ್ಲ ಅವೈಲೇಬಲ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಇಟ್ಸ್ ದೇ ಅದಕ್ಕೆ ಅವರು ಆಡ್ಸ್ ಎಲ್ಲ ಏನೇನೋ ರನ್ ಮಾಡಿದ್ರು, ನಾನು ಅಷ್ಟು ನೋಡಿದ್ದೀನಿ. ಸೊ ಇಟ್ ಈಸ್ ಅಟ್ ಲೀಸ್ಟ್ ಕಮಿಂಗ್ ಅಪ್ ಒನ್ ಆಫ್ ದ ಟು. ಯಾ, ದಟ್ಸ್ ಜಸ್ಟ್ ಅ ಶೌಟ್ ಔಟ್ ಟು ದೆಮ್. ಎಸ್. ಎಸ್. ಸೊ ಈಗ ನೀನ್ ಲೆಟ್ಸ್ ಡೂ ಲೈಕ್ ನೀನೊಂದು ಐಟಮ್ ಹೇಳು, ಅದು ಸಿಗುತ್ತಾ ಇಲ್ವಾ, ಅದು ಸರ್ವಿಸ್ ಇದೆಯಾ ಇಲ್ವಾ, ವಿ ವಿಲ್ ಥಿಂಕ್ ಆಫ್ ಅಂಡ್ ವಾಟ್ ಈಸ್ ದ ಥಿಂಗ್ ವಿಚ್ ಇಸ್ ಅವೈಲೇಬಲ್ ಅನ್ನೋ ಥರ. ಫಾರ್ ಎಕ್ಸಾಂಪಲ್ ಮೆಡಿಸಿನ್ಸ್, ಫಾರ್ಮಸಿ, ಅಪೋಲೋ ಫಾರ್ಮಸಿ. ಎಸ್, And ನಿಂಗೆ ಇದ್ರಲ್ಲೂ Swiggy ಸಿಗುತ್ತೆ. ಈಗ ತುಂಬಾಷ್ಟು ಸ್ವಿಗ್ಗಿಯಲ್ಲೂ ಬರ್ತಾ ಇದೆ. ಎಸ್. Blinkit ಅಲ್ಲೂ ಇದೆ, Zepton ಅಲ್ಲೂ ಇದೆ. ಎಸ್. ಹಾ, ಮೆಡಿಸಿನ್ಸ್ ಆಯ್ತು. ಫುಡ್, ಈಗ ಊಟಕ್ಕೆ ಬೇಕಾ ಬದುಕಕ್ಕೆ ಊಟ ಸಿಗುತ್ತೆ. ಊಟ ಅಂತೂ ಈಸಿಯೆಸ್ಟ್. ಎಲ್ಲ ಊಟ ಇಸ್ ದ ಈಸಿಯೆಸ್ಟ್. ನಾನು ನಿಮ್ಮನೆ ಪಕ್ಕದ ಮನೆ ರೆಸ್ಟೋರೆಂಟ್ ಇಂದ ನಮ್ಮ ಮನೆಗೆ ಆರ್ಡರ್ ಮಾಡಬಹುದು. ಅದೇ, ಸೊ ದಟ್ ಇಸ್ ದ ಲೆವೆಲ್ ಆಫ್ ಇಟ್ಸ್ ನಾಟ್ ಇವನ್ ನಾನು ಅಕ್ಕಪಕ್ಕದ ಮನೆದು. ನಾನು ಯಾವ್ದೋ ಏರಿಯಾದಿಂದ ಆರ್ಡರ್ ಮಾಡಬಹುದು. ಆಲ್ಮೋಸ್ಟ್ ನಾ ಇಲ್ಲಿಂದ 15-20 ಕಿಲೋಮೀಟರ್ ದೂರದ್ದು ಆರ್ಡರ್ ಮಾಡಬಹುದು. ಸೊ ಊಟ ಆಯ್ತಾ, ನಿಂಗೆ ಊಟ ಬೇಡ, ಅಡಿಗೆ ಮಾಡ್ಕೊಬೇಕು, ಅಡಿಗೆ ಸಾಮಾನೆಲ್ಲ ಸಿಗುತ್ತೆ. ಎಲ್ಲ ದಿನಸಿ ಗ್ರಾಸರೀಸ್. ಅಡಿಗೆ ಮಾಡ್ಕೊಳಕ್ ಪಾತ್ರ ಬೇಕಾ, ಪಾತ್ರ ಸಿಗುತ್ತೆ. ಎಲ್ಲ ಗ್ರಾಸರಿ ಸಿಗುತ್ತೆ. ಕರೆಕ್ಟ್. ನೆಕ್ಸ್ಟ್ ಪಾತ್ರೆ ಎಲ್ಲ ಮಾಡಾದ್ಮೇಲೆ ಕ್ಲೀನ್ ಮಾಡ್ಬೇಕಾ, ಕೆಲಸ ಈಗ ಇನ್ಸ್ಟಾಮೇಟ್ ಅವ್ರು ಸಿಗ್ತಾ ಇದ್ದಾರೆ. ಆಮೇಲೆ ವಾಪಸ್ ಅಲ್ಲಿ ಇಡಕ್ಕೆ ಏನಿಲ್ಲ ಅಂದ್ರೆ ಕಾರ್ಪೆಂಟರ್ ಸಿಗ್ತಾರೆ. ಡ್ರಿಲ್ ಹೊಡಿಸ್ಬಿಡಿ, ಕಾರ್ಪೆಂಟರ್ ಅರ್ಬನ್ ಕಂಪನಿ ಡ್ರಿಲ್ ಹೊಡಿಸಿ ಒಂದು ಪಾತ್ರೆಗಳೆಲ್ಲ ತೋರಿಸಿದ ಪಾತ್ರೆ ಮೇಲೆ ಜೋಡಿಸಿಡ್ಬೋದು. ಇವೆಷ್ಟೆಲ್ಲ ಮಾಡಿ ಸುಸ್ತಾಯ್ತಾ, ಅರ್ಬನ್ ಕಂಪನಿಯೇ ಮಸಾಜ್ ಕೈ ಕಾಲೆಲ್ಲ ಮತ್ತಿ ಹೋಗ್ತಾರೆ. ಐ ಥಿಂಕ್ ಒಂದೀಗ ಅಡ್ಗೆ ಮಾಡೋದು ಇಸ್ ದ ಓನ್ಲಿ ಥಿಂಗ್ ಲೆಫ್ಟ್. ಇದೆ ಏನು, ಅರ್ಬನ್ ಕಂಪನಿ ಶೆಫ್ ಅನ್ನು ಹೈರ್ ಮಾಡ್ಬೋದು ನೀನು. ದೇ ಹ್ಯಾವ್ ಶೆಫ್. ದಟ್ಸ್ ವಾಟ್ ನಾನು ಆಕ್ಚುಲಿ ಯೋಚನೆ ಮಾಡ್ತಾ ಇದ್ದೆ. ಯಾವ್ದಾರ ಒಂದು ವಿಷಯ ಇನ್ನೂ ಅದು ಸರ್ವಿಸ್ ಆಗಿ ಬಂದಿಲ್ಲ ಬೆಂಗಳೂರಲ್ಲಿ. ಈಗ ಟಾಯ್ಲೆಟ್ ಕ್ಲೀನಿಂಗ್ ಕೂಡ ಜನರು ಬರ್ತಾರೆ. ಐ ಆಮ್ ಸೇಯಿಂಗ್ ಲೈಕ್ ದಟ್ ಇಸ್ ಕ್ರೇಜಿ, ಸೀರಿಯಸ್ಲಿ. ಈಗ ಊಟ ಮಾಡಿ ಎಲ್ಲ ಹೊರಗೆ ಹಾಕಿದ್ಮೇಲೆ ಕ್ಲೀನ್ ಮಾಡ್ಸಕ್ಕೆ ಅರ್ಬನ್ ಕಂಪನಿ ಅದೆಲ್ಲ ಕನೆಕ್ಟ್ ಏನ್ ಮಾಡ್ಬೇಕಾಗಿಲ್ಲ, ಪರಲ್ಲ. ಅಲ್ಲ, ಒಂದು ಸ್ಟೋರಿ ಲೈನ್ ಬಿಲ್ಡ್ ಮಾಡೋಣ ಅಂತ. ಸೊ ಓಕೆ, ಅದೇ ನಾವ್ ಹೇಳೋದಂತೂ ಏನ್ ಗೊತ್ತಾಗುತ್ತೆ, ಎಲ್ಲದಕ್ಕೂ ಇದೆ. ನಿಮ್ ಪ್ರಕಾರ ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಅಂಡ್ ಆಲ್ಸೋ ನಿನ್ ಪ್ರಕಾರ ಕ್ಯಾನ್ ಯು ನಿಂಗ್ ಏನಾರೋ ಏನಿಲ್ಲ ಅನ್ನೋದು ಏನಾರೋ ಇದೆಯಾ, ನಿನ್ ತಲೆಯಲ್ಲಿ ಏನಾರೋ ಬರ್ತಾ ಇದೆಯಾ, ಏನೋ ಒಂದು ಇದಕ್ಕೆ ಹೆಲ್ಪ್ ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅದು ಇದೆ ಅಂದ್ರೆ ಇನ್ಸ್ಟಾ ಇದು ಅರ್ಬನ್ ಕಂಪ್ನಿಲಿ ನೀನ್ ಶೆಫ್ ಅನ್ನು ಆರ್ಡರ್ ಮಾಡ್ಬೋದು. ಒಂದೇ ಅಡಿಗೆ ಮಾಡಕ್ ಮಾಡ್ಬೋದು, ಒಂದ್ ತಿಂಗಳಿಗೆ ಮಾಡ್ಬೋದು. ಅವೆಲ್ಲ ಆಪ್ಷನ್ಸ್ ಇದಾವೆ. ಹೇಳ್ಬೋದು, ನಮ್ ಕೆಲ್ಸ ಮಾಡಕ್ಕೆ ಏನಿಲ್ಲ. ನೆಕ್ಸ್ಟ್ ಜನ ನನಗೆ ಉಸಿರಾಡಕ್ ಮನ್ಸಿಲ್ಲ, ಯಾರೋ ಬಂದು ನನ್ನ ಪರವಾಗಿ ಉಸಿರಾಡ್ತಾರ ಅಂತೂ ಕೇಳ್ಬಹುದು. ಸೊ ಅದಕ್ಕೆ ಭಗವಂತ ಇನ್ನು ಅಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿಲ್ಲ ನೋಡಿ. ನಮ್ಮ ಕೆಲಸ ಅಂತ ಇನ್ನು ಡೆಲಿವರಿ ಆಗ್ತಿಲ್ಲ ಅಷ್ಟೇ, ಅದಿನ್ನೂ ಡೆಲಿವರಿ ಆಗ್ತಿಲ್ಲ, ಆಗುತ್ತೆ ಶಾರ್ಟ್ಲಿ. ಅಲ್ಲ, ನಮ್ ಕೆಲಸ ಮಾಡಕ್ ಮೋಸ್ಟ್ಲಿ ಕರೆಕ್ಟ್ ಅದೊಂದು ಬರ್ಬೇಕು ನೋಡಿ. ಆಂಟರ್ಪ್ರಿನರ್ಸ್ ವಿ ಆರ್ ಗಿವಿಂಗ್ ಅ ಪ್ರಾಬ್ಲಮ್ಸ್ ಸ್ಟೇಟ್ಮೆಂಟ್. ನಮ್ ಬರುವಾಗ ಕೆಲಸ ಅದು ಸಂಬಳ ಕೊಡಲ್ಲ ಅಲ್ಲ. ಇಲ್ಲ, ಅದಲ್ಲ. ಕರೆಕ್ಟ್ 100 ರೂಪೀಸ್ 200 ರೂಪೀಸ್ ಪರ್ ಅವರ್ ಲೆಕ್ಕದಲ್ಲಿ ಕೊಡಿ. ಸೊ ಇದೇ ನಮ್ಮ ಅನುಭವಗಳು, ನಮ್ಮ ಅನಿಸಿಕೆಗಳು, ನಮ್ಮ ತೂಕವಾದ ಪದಗಳು ಬೆಂಗಳೂರಿನ ಬಗ್ಗೆ ಕನ್ನಡದಲ್ಲಿ. ನಿಮ್ಮ ಅನುಭವಗಳು, ನಿಮ್ಮ ಅನಿಸಿಕೆಗಳು ಏನಾರೋ ಇದ್ದರೆ ಈ ವಿಳಾಸಕ್ಕೆ ಬರೆದು ಕಳಿಸಿ. ಹಳೆ ಕನ್ನಡದ ಚಂದನ ಶೋ ಲಾಸ್ಟಿಗೆ ಹೇಳ್ತಾರಲ್ಲ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾದಲ್ಲಿ ಈ ವಿಳಾಸಕ್ಕೆ ನಿಮ್ಮ ಪತ್ರವನ್ನು ಬರೆಯಿರಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸಸ್ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಬೆಂಗಳೂರು ಅಲ್ಲದೆ ಇದ್ದು ಬೇರೆ ಯಾರು ನೋಡಿದ್ರೆ ಇದ್ರಲ್ಲಿ ಯಾವ್ಯಾವ ಸರ್ವಿಸ್ ನಿಮ್ಮೂರಲ್ಲೂ ಬಂದಿದೆ, ನಮಗ್ ಗೊತ್ತಿಲ್ಲ ಅಂದ್ರೆ ನಮಗ್ ದಯವಿಟ್ಟು ವಿದ್ಯಾಭ್ಯಾಸ ಎಜುಕೇಟ್ ಮಾಡಿ ಅನ್ನಕ್ಕೆ ವಿದ್ಯಾಭ್ಯಾಸ ಕೊಡಿ ಆ ವಿಷಯದ ಬಗ್ಗೆ. ಸೊ ದಯವಿಟ್ಟು ಹೇಳಿ ಅಂಡ್ ಲೈಕ್ ಮಾಡಿ, ಲೈಕ್ ಇಷ್ಟಪಡಿ ಕಮೆಂಟ್ ಬರಿ. ಕಮೆಂಟಿಗೆ ಏನಂತಾರೆ, ಇಷ್ಟಪಡಿರಿ, ನಿಮ್ಮ ಅನಿಸಿಕೆಗಳನ್ನು ಬರೀರಿ.
ಬರೀರಿ ವಿಡಿಯೋ ಕೆಳಗೆ ಬರೀರಿ ಸಬ್ಸ್ಕ್ರೈಬ್ ಮಾಡಿ ಗೊತ್ತಿಲ್ಲ. ಮುಂದಿನ ಸಲಹದ ತನಕ ಮುಂದಿನ ಸಂಚಿಕೆಯ ತನಕ ನಮಸ್ಕಾರಗಳು. ಬಾಯ್ ಬಾಯ್.